सभी भाई बहनों को ओम शांति, दीदियों को ओम शांति। ಬೇಹದ್ದಿನ ವೈರಾಗ್ಯ ವೃತ್ತಿಯ ಎರಡನೇ ಹೆಜ್ಜೆಯಾಗಿದೆ ಸಂಪೂರ್ಣ ಉಪರಾಮ ವೃತ್ತಿ. ಅದರ ಪರ್ಫೆಕ್ಟ್ ಮಾಡೆಲ್ ಬ್ರಹ್ಮ ಬಾಬಾ ಮಮ್ಮ. ನಾವು ಅವರ ನಂತರ ಎಲ್ಲ ದಾದಿಗಳನ್ನ ನಮ್ ಕಣ್ಣಿಂದ ನೋಡಿದ್ವಿ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಖ್ಯವಾಗಿ ನಾವು ಬ್ರಾಹ್ಮಣ ಮಕ್ಕಳಲ್ಲಿ ಪವರ್ಫುಲ್ ದಿವ್ಯ ಜ್ಞಾನ ಏನ್ ಕೊಟ್ಟಿದ್ದಾರೆ, ಆ ಜ್ಞಾನವನ್ನ ಅರಿತು ಜೀವನದಲ್ಲಿ ತರೋದ್ರಲ್ಲಿ, ಅನುಭವಗಳನ್ನ ನಮ್ದಾಗಿ ಮಾಡ್ಕೊಳ್ಳೋದ್ರಲ್ಲಿ, ಅವ್ಯಕ್ತ ಅಲೌಕಿಕ ಅನುಭೂತಿಗಳನ್ನ ಬಾಬಾವ್ರ ನೆನಪಲ್ಲಿ ನಾವೇನ್ ಮಾಡ್ಬೇಕು, ಬ್ರಹ್ಮಣ್ಸೋ ಫರಿಷ್ಠ ಅನ್ನೋ ಲಕ್ಷ್ಯವನ್ನ ನಾವು ಪ್ರಾಪ್ತಿ ಮಾಡ್ಕೋಬೇಕು ಅಂದ್ರೆ ಈ ಉಪರಾಮ ಸ್ಥಿತಿಯ ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಸಂಕಲ್ಪದ ಹೆಜ್ಜೆಯಲ್ಲಿ ಅವಶ್ಯಕತೆ ಇದೆ ಇದರದು. ಏಕೆಂದ್ರೆ ಏನು ಬಾಬಾವ್ರ ಇದರ ಪರ್ಫೆಕ್ಟ್ ಸ್ಯಾಂಪಲ್ ಅಂತ ಏನಕ್ಕೆ ಹೇಳಿದ್ರು, ಶಿವ್ ಬಾಬಾ ಬರಕ್ ಮುಂಚೆನೆ 32 ಇಂದಾನೆ ಬಾಬಾ ಅವರಿಗೆ ಒಂದು ಸೂಕ್ಷ್ಮ ಬೇಹದ್ದಿನ ವೈರಾಗ್ಯ ವೃತ್ತಿಗಳ ತನ್ನ ಕರ್ಮಗಳಿಂದ ತೋರಿಸ್ತಾ ಬಂದ್ರು. ಹಿಸ್ಟ್ರಿಯಲ್ಲಿ ನಾವು ಕೇಳಿರ್ತೀವಿ, ದಾದಿಯರು ಹೇಳ್ತಿದ್ರು ಬಾಬಾ ಬಂದಾಗ ಇಷ್ಟು ಅವ್ರೊಳಗಡೆ ವೈರಾಗ್ಯ ಇತ್ತು, ತನು ಮನ ಧನ ಸಂಬಂಧ ಎಲ್ಲ ಸ್ವಾಭಾವಿಕ ರೀತಿಯಲ್ಲಿ ಪರಿವರ್ತನೆ ಆಗ್ಬಿಡ್ತು. ಹಾಗೂ ಒಂದು ತಂದೆಯ ಪ್ರತಿ ಅವರಿಗೆ ಪ್ರೀತಿ ಲಗಾವೇನಿತ್ತು, ಹೇಗೆ ನಾವು ನೋಡಿದ್ವಿ ಅದನ್ನ ಕಣ್ಣುಗಳಿಂದ. ಯೋಗಿ ಜೀವನದಲ್ಲಿ ನಾವು ರಾಜಋಷಿ ಆಗಿದ್ದೀವಿ ಅಥವಾ ರಾಜಯೋಗಿ ಆಗಿದ್ದೀವಿ, ಭಿನ್ನ ಭಿನ್ನ ಟೈಟಲ್ಸ್ ಇಂದ ಬಾಬಾ ಏನ್ ಹೇಳ್ತಾರೆ. ಮತ್ತೆ ಯೋಗದ ಇಷ್ಟು ಪವರ್ಫುಲ್ ಸಿದ್ಧಿಗಳೇನಿದೆ, ಯೋಗದ ಪರಿಣಾಮ ಸ್ವರೂಪ ನಿರಂತರ ಸಾಧನೆ, ಪರಿಷ್ಠ ಸ್ಥಿತಿಯ ವರ್ಣನೆಯನ್ನ ಏನ್ ಮಾಡ್ತಾರೆ, ಸಂಪನ್ನತೆಯ ಕಡೆಗೆ ಹೋಗ್ಲಿಕ್ಕೆ ಆ ಒಂದು ಉಪರಾಮ ಸ್ಥಿತಿ ಇಲ್ಲದೆ ನಾವು ಪ್ರಾಪ್ತಿ ಮಾಡ್ಕೊಳ್ಲಿಕ್ ಆಗಲ್ಲ. ಬೇಹದ್ದಿನ ವೈರಾಗ್ಯ ವೃತ್ತಿ ಯಾವ್ದ್ರಲ್ಲಿ, ಉಪರಾಮ್ ಅಂದ್ರೆ ಒಂದು ನ್ಯಾರ ಅನಾಸಕ್ತ ಸ್ಥಿತಿ, ನಿರ್ಲಿಪ್ತ ಸಂಕಲ್ಪ ಸ್ಥಿತಿ ಏನಾಗತ್ತೆ, ಅದರ ಒಂದು ಆಳದ ಅಭ್ಯಾಸ ಸಾಧನೆಯಿಂದ ಫೈನಲ್ ಆಗಿ ಈ ಪ್ರಪಂಚದಿಂದ ಸೇವೆಯಿಂದನೂ ಉಪರಾಮ ಸ್ಥಿತಿ ಏನ್ ಬರುತ್ತೆ, ಅದ್ ಹೇಗ್ ಬರುತ್ತೆ ಮತ್ತೆ ಹೇಗೆ ನಾವು ಅದನ್ನ ಪಡೆಯೋದು. ವೈರಾಗ್ಯ ವೃತ್ತಿ ಅದರ ರಿಸಲ್ಟ್ ಅಲ್ಲಿ ಫಸ್ಟ್ ನಾವು ಜ್ಞಾನದಲ್ಲಿ ಬಂದಾಗ ಜ್ಞಾನಯುಕ್ತ ವೈರಾಗ್ಯ, ಬೇಹದಿನ ವೈರಾಗ್ಯ ಸ್ಥಿತಿ ನಮ್ ಮಕ್ಕಳದು ಮಾಡ್ತಾ ಹೋಗ್ತಾರೆ. ಪ್ರತಿನಿತ್ಯ ಅದರ ಪ್ರತಿ ಭಿನ್ನ ಭಿನ್ನ ಯುಕ್ತಿಗಳು ಅಥವಾ ಟೆಕ್ನಿಕ್ಸ್ ಏನಿದೆ ಅದನ್ನ ತಿಳಿಸ್ಕೊಡ್ತಿರ್ತಾರೆ. ಆದ್ರೆ ಎಷ್ಟು ಆಳದಿಂದ ಆ ಯುಕ್ತಿಗಳ ವಿಧಿಗಳ ಪ್ರಯೋಗ ಸಂಕಲ್ಪದಿಂದ ಶುರು ಮಾಡ್ತಾ ಕರ್ಮದವರೆಗೆ ನಾವು ತರ್ತೀವಿ, ಅಷ್ಟು ನಾವು ಈ ಪ್ರಪಂಚದ ಲಿಮಿಟ್ಸ್ ಅಥವಾ ಹದ್ದುಗಳಿಂದ ದೂರ ಇರ್ಬೋದು. ಈಗ ನಾವು ಆಳದಲ್ಲಿ ನೋಡಿದಾಗ ಪುರುಷಾರ್ಥದಲ್ಲಿ ತೀವ್ರತೆ, ಅಥವಾ ನಾವು ಜ್ವಾಲಾಮುಖಿ ಯೋಗ ಮಾಡ್ಬೇಕು ಅನ್ಕೋತೀವಿ, ಅಥವಾ ಸದೈವ ಏನ್ ಬಯಸ್ತೀವಿ
ನಾವು ಡಬಲ್ ಲೈಟ್ ಆಗಿರ್ಬೇಕು, ನಿರಂತರ ಸೋಲ್ ಕಾನ್ಶಿಯಸ್ ಆಗಿರ್ಬೇಕು, ಅಥವಾ ಒಳಗಿಂದ ಹಗುರವಾಗಿರ್ಬೇಕು. ಸಂಪೂರ್ಣತೆಯ ಡಬಲ್ ಲೈಟ್ ಸ್ಟೇಜ್ ಹಾಗೂ ಈಗಿನ ಒಂದು ಡಬಲ್ ಲೈಟ್ ಸ್ಟೇಜ್. ನಿರಂತರ ಆತ್ಮ ಅಭಿಮಾನದ ಅಭ್ಯಾಸ ಮಾಡ್ತಾ ಯಾವುದೇ ಮಾತಲ್ಲಿ ವ್ಯಕ್ತಿ, ಪರಿಸ್ಥಿತಿ ಅಥವಾ ಪ್ರಕೃತಿ ಅಥವಾ ಯಾವುದೇ ಕಾರಣದಿಂದ ಯಾವುದೇ ಮಾತು ಬಂದ್ರೆ ಅದ್ರಲ್ಲಿ ನಾವು ಭಾರಿ ಆಗದೆ ಹಗುರವಾಗಿರ್ತಾ ಇರೋದಕ್ಕೆ ನಿರಂತರ ಆಧಾರನೇ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ. ಪ್ರಭಾವ ಸೂಕ್ಷ್ಮ ಹೊರಗಿಂದು ಏನಿರುತ್ತೆ ಅದು ಲಗಾವ್ ರೂಪ ತಗೊಳುತ್ತೆ, ಅದು ಆಮೇಲೆ ಆ ಕಡೆ ವಾಲೋದರ ರೂಪ ತಗೊಳುತ್ತೆ. ಅದರ ಕಾರಣ ದೇಹದ ಸಂಬಂಧ, ಪದಾರ್ಥ ಅಥವಾ ಸಾಧನ, ಸೇವೆ. ಎಲ್ಲೇ ನಾವು ಅಟ್ಯಾಚ್ಮೆಂಟ್ ಅಲ್ಲಿ ಇದ್ರೆ ರಾಗ ದ್ವೇಷ, ರಾಗ ವೈರಾಗ್ಯ ಎಲ್ಲಿವರೆಗೂ ಇದಿರುತ್ತೆ ಅಲ್ಲಿವರೆಗೂ ನಾವು ವೈರಾಗಿ ಆಗಿರಕ್ಕಾಗಲ್ಲ. ವೈರಾಗಿ ಆಗಿಲ್ಲ ಅಂದ್ರೆ ನಾವು ಏಕರಸ ಎಂದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಪ್ರತಿ ಮಾತಿನ ಸೂಕ್ಷ್ಮ ಪ್ರಭಾವ, ಲಗಾವ್ ಬಿಟ್ಬಿಡಿ, ಪ್ರಭಾವ ಇದ್ರೂನು ನಾವು ಅಂತರ್ಮುಖಿಯಾಗಿರ್ತಾ ನಿರಂತರ ವಿದೇಹಿ ಸ್ಥಿತಿಯ, ಅಕ್ಷರಿ ಸ್ಥಿತಿಯ ಅನುಭವ ನಾವೇನ್ ಮಾಡ್ಬೇಕು ಅನ್ಕೊಂತೀವಿ ಅದ್ ಮಾಡ್ಲಿಕ್ಕಾಗಲ್ಲ. ವೈರಾಗ್ಯದ ರೂಪ, ರಾಜರು ಯಾಕೆ ರಾಜ್ಯವನ್ನ ಬಿಟ್ಟು ಹೋದ್ರು? ಮೋಹ ಇರ್ಲಿಲ್ಲ. ಏಕೆಂದ್ರೆ ಒಳಗಡೆ ಅಲ್ಪ ಕಾಲದ ವೈರಾಗ್ಯ ಅವ್ರಿಗೆ ಬಂದಿರ್ಬೋದು, ಆದ್ರೆ ಬಂದಾಗ ಆ ಕಾರಣ ಎಲ್ಲವನ್ನ ತ್ಯಾಗ ಮಾಡಿ ಹೋಗ್ಬಿಟ್ರು. ಬ್ರಹ್ಮ ಬಾಬನ್ಗೂ ಶಿವ್ ಬಾಬಾ ತೋರ್ಸ್ದಾಗ ಇದು ವಿನಾಶ ಆಗೋದಿದೆ, ಈ ಪ್ರಪಂಚ ಇರೋದಿಲ್ಲ, ಹೊಸದು ಬರುತ್ತೆ ಅಂದಾಗ ನಾನ್ ನಿರಾಕಾರ, ನಿಮ್ಮ ಹೆಲ್ಪ್ ಬೇಕು ಇದನ್ನ ಸ್ಥಾಪನೆ ಮಾಡಕ್ಕೆ ಅಂತ ಕೇಳಿದ ತಕ್ಷಣ ಕೇವಲ ಇದನ್ನ ಕೇಳಿ ಜ್ಞಾನನೂ ಗೊತ್ತಿರ್ಲಿಲ್ಲ ಸ್ಪಷ್ಟವಾಗಿ. ಬಾಬಾ ಅವರು ಇದನ್ನ ನೋಡಿ ಸಾಕ್ಷಾತ್ಕಾರದಲ್ಲಿ ಪ್ರಪಂಚ ಹೋಗ್ತಿದೆ ಅಂತ, ಮತ್ತೆ ಅದರಿಂದ ಏನ್ ಅನುಭವ ಆಯ್ತು, ದೇಹದಿಂದ ನಾನು ಭಿನ್ನ ಆತ್ಮ ಅಂತ, ಅಥವಾ ಶರೀರ ಬಿಡ್ತಾ ಅವರು ಚಿಕ್ಕಪ್ಪ ಶರೀರ ಬಿಡೋ ವಿಧಿಯನ್ನ ನೋಡಿದ್ರು. ಇದೆಲ್ಲ ನೋಡ್ತಾ ಇರೋ ಅಂತ, ಇದು ಚೀಚಿ ಪ್ರಪಂಚ ಇರಕ್ಕೆ ಲಾಯಕ್ಕಿಲ್ಲ ಈ ರೀತಿ ಮಾತುಗಳು ಹೇಳ್ತಾ ಬಾಬಾ ನಮ್ ಪ್ರತಿನಿತ್ಯ ವೈರಾಗ್ಯ ತರಿಸ್ತಾರೆ. ದೇಹದಿನ ವೈರಾಗ್ಯ ಯಾವ್ದ್ರಲ್ಲಿ? ದೇಹದಲ್ಲಿ ಇರ್ತಾ, ಪ್ರಪಂಚದಲ್ಲಿ ಇರ್ತಾ, ಸಂಬಂಧಗಳಲ್ಲಿ ಇರ್ತಾ ಲೌಕಿಕವನ್ನ ಅಲೌಕಿಕ ಮಾಡ್ಕೊಳ್ಳಿ, ಅಥವಾ ಬಿಲ್ಕುಲ್ ಈ ಎಲ್ಲಾ ಮಾತುಗಳಿಂದ ನ್ಯಾರ ಆಗ್ಬಿಡಿ. ವೈರಾಗ್ಯ ಅಂದ್ರೆ ಈ ದೇಹದ ರೂಪಿ ಮನೆಯಿಂದ ಬೇಗಾರ್. ದೇಹದ ನಾನು ನಂದು ಅನ್ನೋದ್ರಿಂದ ಶರೀರ ಅಂದ್ರೇನೆ ಇಂದ್ರಿಯಗಳ ಆಕರ್ಷಣೆ ಅಥವಾ ಆಸಕ್ತಿ. ಏಕೆಂದ್ರೆ ಪ್ರತಿ ಕರ್ಮೇಂದ್ರಿಯ ಜಾಲ ತನ್ನದೇ ಆಗಿದೆ, ಪವರ್ಫುಲ್ ಆಗಿದೆ. ಅದರಿಂದ ಡಿಟ್ಯಾಚ್ ಆಗೋದೇ ಬೇಹದಿನ ವೈರಾಗ್ಯ ವೃತ್ತಿ. ದೇಹ ಬಾನಿಂದ ಬಿಲ್ಕುಲ್ ಡಿಟ್ಯಾಚ್, ಈ ಮನೆ ನಂದಲ್ಲ, ಅದ್ರಿಂದ ಬೇರೆ ಆಗೋದೇ ಬೇಹದಿನ ವೈರಾಗ್ಯ ವೃತ್ತಿ. ಇದ್ರಿಂದ ನನ್ಗೆ ಒಳಗಿಂದ ವೃತ್ತಿ ಈ ರೀತಿ ಆಗತ್ತೆ, ಆಗ ನಶ್ವರ ಮಾತುಗಳ ಹಿಂದೆ ನಾವ್ ಹೋಗಲ್ಲ. ಉಪರಾಮ್ ಅಂದ್ರೆ ಮೇಲೇನೆ ಇರೋರು ರಾಮನ ಬಳಿ. ಉಪ ಅಂದ್ರೆ ಹತ್ತಿರ ಅಂತಾನು ಹೇಳ್ತಾರೆ. ಅವ್ರ ಹತ್ರ ಹೋಗ್ಬೇಕಂದ್ರೆ ಉಪರಾಮ ಸ್ಥಿತಿ ಬೇಕು. ಅವ್ರ ಹತ್ರ ಹೋಗ್ಬೇಕಂದ್ರೆ ದೇಹ ರೂಪಿ ಮನೆ ಏನಿದೆ, ವಸ್ತ್ರ ಏನಿದೆ, ಅದ್ರಿಂದ ನಾನು ಹೊರಗಡೆ ಬರ್ಬೇಕು. ಫಸ್ಟ್ ವೈರಾಗ್ಯ ವೃತ್ತಿಯಲ್ಲಿ
ನಾವು ಡಿಟ್ಯಾಚ್ ಆಗ್ಲಿಲ್ಲ ಅಂದ್ರೆ ಮಗನ್ ಲವ್ಲಿನ ಅವಸ್ಥೆಯ ಅನುಭವ ಏನಾಗ್ಬೇಕಾಗಿದೆ, ಅರ್ಧ ಗಂಟೆ ಕುತ್ಕೊಂಡ್ರು ನಾವು ಮೇಲೇನೆ ಇರ್ಬೇಕು, ಈ ಅನುಭೂತಿ ಅವಾಗ ಆಗತ್ತೆ. ಯಾವಾಗ ನಾವ್ ಈ ದೇಹದಿಂದ ಭಿನ್ನ, ದೇಹದಿಂದ ಬೇರೆ ಅಂದ್ರೆ ಒಳಗಿಂದ ನಮ್ಗೆ ಈ ಭಾವನೆಗಳಿರ್ಬೇಕು. ಯಾರೇ ಅತಿಥಿ ಬಂದಾಗ ಆ ವಿಧಿ, ಯಾರೇ ಅತಿಥಿ ಮನೆಗ್ ಬಂದ್ರೆ ಆ ಮನೆಯಲ್ಲಿ ಎಷ್ಟೇ ಬ್ಯೂಟಿಫುಲ್ ಆಗಿದ್ರು ವಸ್ತುಗಳು ಅದರ ಅಟ್ಯಾಚ್ಮೆಂಟ್ ಅದರ ಪ್ರಭಾವದಲ್ಲಿ ಬರಲ್ಲ. ಸ್ವಲ್ಪ ಸಮಯದವರೆಗೂ ನಾನು ಇಲ್ಲಿದ್ದೀನಿ, ಆಮೇಲೆ ಹೋಗ್ಬೇಕು ಅನ್ಕೋತಾರೆ. ಸೊ ಹೋಗ್ಬೇಕು ಅಂದಾಗ ಎಲ್ಲ ನೋಡ್ತಾ ಬುದ್ಧಿಯಲ್ಲಿ ಯಾವುದೇ ಮಾತಿನ ಪ್ರಭಾವದಲ್ಲಿ ಬರಲ್ಲ. ಎರಡನೇ ವಿಧಿ ಬಾಬಾ ಹೇಳ್ತಾರೆ, ತಮ್ಮನೆಯನ್ನೇ ಬೇರೆಯವ್ರಿಗೆ ಮಾರ್ಬಿಟ್ರೆ ಅದೇ ಮನೆಯಲ್ಲಿ ನಾವು ಕೂತ್ಕೊಂಡಾಗ ರೆಂಟ್ ಕೊಟ್ರು ಅವ್ರಿಗೆ ಬರಲ್ಲ ಬುದ್ಧಿಯಲ್ಲಿ ಮನೆ ನಂದು ಅಂತ. ಸೊ ಒಮ್ಮೆ ವೈರಾಗ್ಯ ವೃತ್ತಿಯಿಂದ ಬಾಬಾ ಅವ್ರನ್ನ ಆಳದಲ್ಲಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಇವ್ರು ಭಗವಂತ ಅಂತ, ಮತ್ತ ಅವ್ರು ನನ್ನಿಂದ ಏನ್ ಬಯಸ್ತಾರೆ, ಮತ್ತೆ ಇದನ್ನ ಚೆನ್ನಾಗಿ ಆತ್ಮಾಭಿಮಾನಿಯಾಗಿ ನಿರಾಕಾರಿ ಸ್ಥಿತಿಯಲ್ಲಿ ಇರ್ತೀವಿ, ಅಷ್ಟು ಜ್ಞಾನದ ಆಳ ಬರುತ್ತೆ. ಜ್ಞಾನ ಬುದ್ಧಿಯಲ್ಲಿ ಕುತ್ಕೊಳ್ಳಲ್ಲ, ಅನುಭವ ಆಗಲ್ಲ ಅಂದ್ರೆ, ಚಿಂತನೆಯಲ್ಲಿ ಬರಲ್ಲ ಅಂದ್ರೆ, ಅಥವಾ ನಮ್ ಹೃದಯಕ್ಕೆ ಇದನ್ನ ನಾಟಲ್ಲ ಅಂದ್ರೆ ಇದಕ್ ಕಾರಣ ಮನಸ್ಸೇನಿದೆ, ಮನಸ್ಸು ಬುದ್ಧಿ ಆತ್ಮ ಸ್ವರೂಪದಲ್ಲಿ ನಿರಾಕಾರಿ ಸ್ವರೂಪದಲ್ಲಿ ಇಲ್ಲ ಅಂದಾಗ ದೇಹ ಪಾನದಲ್ಲಿ ಸ್ವಲ್ಪ ಏನಾದ್ರೂ ಇದ್ರು ಅದರ ನಂತರ ನಾವು ಮುರಳಿ ಕೇಳ್ತೀವಿ. ಎಷ್ಟು ಆತ್ಮನನ್ನ, ಎಷ್ಟು ಆತ್ಮ ಸ್ವರೂಪದಲ್ಲಿ ನಾವು ಸ್ಥಿತವಾಗ್ತೀವಿ ಅಷ್ಟು ಆಳದಲ್ಲಿ ಬಾಬಾ ಅವ್ರನ್ನ ತಿಳ್ಕೊಳ್ತೀವಿ. ಈ ಉಪರಾಮ ಸ್ಥಿತಿ ಅಥವಾ ವೈರಾಗ್ಯ ವೃತ್ತಿಯನ್ನೇ ಯೋಗಿ ಜೀವನದ ವೃತ್ತಿ ಮಾಡ್ಕೋಬೇಕು. ಈ ಸಾಧನೆಯಿಂದಾನೇ ನಾವು ಸಿದ್ಧಿ ಸ್ವರೂಪರಾಗ್ಬೇಕು. ಬಾಬಾ ಅವರ ಸ್ಯಾಂಪಲ್ ನಾವೇನ್ ನೋಡ್ತೀವಿ, ದಾದಿ ಹೇಳ್ತಿದ್ರು, ಬಾಬಾ ಅವ್ರದ್ದು ಇಷ್ಟು ಬೇಹದಿನ್ ವೈರಾಗ್ಯ ಇತ್ತು. ನಮ್ಮ ಮಕ್ಕಳಿಗೆ ಏನ್ ಹೇಳಿದ್ರು, ನೆಕ್ಸ್ಟ್ ದೀಪಾವಳಿ ನೀವು ನೋಡಲ್ಲ ಅಂತ. ನೆಕ್ಸ್ಟ್ ದೀಪಾವಳಿ ನೋಡಲ್ಲ, ಪ್ರಪಂಚಕ್ ಬೆಂಕಿ ಬೀಳುತ್ತೆ ಅಂತ. ಬಾಬಾ ಅವರ ದೃಷ್ಟಿಯಲ್ಲಿ ಈ ಸೃಷ್ಟಿಗೆ ಬೆಂಕಿ ಬಿತ್ತಿದೆ, ಅದೇ ಅವ್ರು ಹೇಳಿದ್ರು. ಮತ್ತೆ ನಾವ್ ಏನ್ ನೋಡ್ತಿದ್ವಿ ತಿಳ್ಕೊಳ್ತಿದ್ವಿ, ಪ್ರಪಂಚಕ್ಕೆಲ್ಲ ಬೆಂಕಿ ಬಿದ್ದಿದೆ ಅಂತ. ಯಾರೇ ಬಂದ್ರು ಮನುಷ್ಯರು ಬೆಂಕಿ ಬಿದ್ದಿದೆ, ಇನ್ನೇನ್ ಎಲ್ಲರೂ ಹೋಗೋದಿದೆ ಅಂತ ಇಷ್ಟು ಒಳಗಿಂದ ಬುದ್ಧಿ ಎಲ್ಲದ್ರಿಂದ ಡಿಟ್ಯಾಚ್ ಆಗ್ಬಿಡ್ತು, ಶರೀರ ಮತ್ತೆ ಶರೀರದ ಪ್ರಪಂಚದಿಂದ. ದೇಹ ಬಾನದಿಂದನೂ ಹೇಳಿದ್ರು. ಯಾವಾಗ ಹೇಳಿದ್ರು ಬಾಬಾ, ನೀವು ಆತ್ಮ ಆಗಿದ್ದೀರಾ, ಶರೀರ ಅಲ್ಲ ಅಂತ. ಆತ್ಮ ಸ್ವರೂಪದಲ್ಲಿ ನೀವು ಏಕಾಗ್ರ ಆಗ್ಬಿಡಿ ಅಂತ ಯಾವಾಗ ಹೇಳಿದ್ರು ಬಾಬಾ, ಬುದ್ಧಿ ಸದಾ ತನ್ನ ಮನೆಗ್ ವಾಪಸ್ ಹೋಗ್ಬೇಕು, ಅಲ್ಲಿ ನಾನು ಕುತ್ಕೋಬೇಕು ಅನ್ನೋದು ಬುದ್ಧಿಗ್ ಬಂದ್ಬಿಡ್ತು. ಸೊ ಅವಾಗ ದಾದಿ ಹೇಳಿದ್ರು, ನ್ಯಾಚುರಲಿ ನಮ್ಗೆ ಆತ್ಮ ಆಗಿ ಆತ್ಮನನ್ನ ನೋಡೋದು, ಕೇಳೋದು, ಮಾತಾಡೋದು ಇದು ನ್ಯಾಚುರಲ್ ಆಗ್ಬಿಡ್ತು ನಮ್ಗೆ. ಆ ಬೇಹದ್ದಿನ ವೈರಾಗ್ಯ ಏನಿತ್ತು, ಟೋಟಲ್ ಸಾಧನೆಯ ಫೌಂಡೇಶನ್ ಬೇಹದಿನ ವೈರಾಗ್ಯ ವೃತ್ತಿ. ಯಾವ್ದ್ರಲ್ಲೂ ಪುರ ಬುದ್ಧಿ ಎಲ್ಲ ಹದ್ದುಗಳಿಂದ ದೂರ ಆಗ್ತಾ ಮೇಲೆ ಹೊರ್ಟೋಗ್ಬಿಡುತ್ತೆ ಬಾಬಾ ಅವ್ರ ಕಡೆ. ಆದ್ರಿಂದ ಈ ವಿಧಿ ಪವರ್ಫುಲ್ ವಿಧಿಯ ಅವಶ್ಯಕತೆ ಇದೆ. ಫಸ್ಟ್ ನಾವು ಚೆಕ್ ಮಾಡ್ಕೋಬೇಕು, ಬಾಬಾ ಅವ್ರು ನಮ್ಗೆ 5ನೇ ಡಿಸೆಂಬರ್ ಅಲ್ಲಿ ಹೇಳಿದ್ರು, ಬ್ರಹ್ಮ ಬಾಬಾ ಸಮಾನ ನೀವಾಗ್ಲೇಬೇಕು ಅಂತ ಹೇಳಿದ್ರು. ಬಾಬಾ ಅವರ ಈ ಒಂದು ಸಾಧನೆಯ ಫಂಡಮೆಂಟಲ್ ಮಾತೇನಿದೆ, ಬೇಹದಿನ ವೈರಾಗ್ಯ ವೃತ್ತಿಯಿಂದ
ದೇಹ ಸಹಿತ ಎಲ್ಲ ಮಾತುಗಳಿಂದ ದೂರ ಆಗ್ಬಿಟ್ರು. ನಾನು ಮತ್ತೆ ನಂದು ಈ ಎರಡು ದೇಹ ಬಾನದ ಪ್ರಭಾವದಲ್ಲಿ ಏನ್ ತರುತ್ತೆ, ಅದನ್ನ ಅಟ್ಯಾಚ್ಮೆಂಟ್ ಬಿಟ್ಬಿಡಿ, ಅದರ ಪ್ರಭಾವನೂ ಇರ್ಲಿಲ್ಲ. ಆ ರೀತಿ ಬಾಬಾವ್ರು ಡಿಟ್ಯಾಚ್ ಆಗ್ಬಿಟ್ರು. ನಾವ್ ಇಡೀ ಜೀವನದಲ್ಲಿ ನಾವು ಕೇಳ್ತಿದ್ವಿ, ದಾದಿ ಹೇಳ್ತಿದ್ರು, ಬಾಬಾ ನಾನು ಅನ್ನೋ ಶಬ್ದನ ಯೂಸೇ ಮಾಡಿಲ್ಲ, ಸದಾ ಹೇಳ್ತಾ ಇದ್ರು ಏ ಬೂಡಾ ಬಾಬಾ, ಅಂದ್ರೆ ಈ ವಯಸ್ಸಾಗಿರುವಂತಹ ಬಾಬಾ ಅಂತ ಮೂರನೇ ವ್ಯಕ್ತಿ ರೂಪದಲ್ಲಿ ಹೇಳ್ತಿದ್ರು. ಇಷ್ಟು ನಾನು ಅನ್ನೋ ನನ್ನತನದಿಂದ ವಿದ್ಯಾ ಹಾಗೂ ನಿರಂತರ ಬಾಬಾ ಅವರ ಟೋಟಲ್ ಹಗೂರತೆ, ಎಲ್ಲಾ ಪ್ರಭಾವಗಳಿಂದ ದೂರ, ನಿರಂತರ ಮೇಲೇನೆ ಇರುವಂತಹ ಇನ್ನೊಂದು ರಹಸ್ಯ. ಅವ್ರನ್ನ ಅನುಭವ ಮಾಡಿದ್ಮೇಲೆ ಅದ್ರಲ್ಲಿ ಪಕ್ಕ ಆಗ್ಬಿಟ್ರು. ಮಾಡಿಸುವಂತ ಶಿವ ಬಾಬಾ ಮಾಡಿಸ್ತಿದ್ದಾರೆ, ನಾನೇನು ಮಾಡ್ತಿಲ್ಲ, ನಾನ್ ಇಲ್ವೇ ಇಲ್ಲ, ನಾನೂನು ಮಗು ನಿಮಿತ್ತ ಆಗಿದ್ದೀನಿ, ಇವ್ರುನು ಎಲ್ಲರೂ ಬಾಬೋರ್ ಮಕ್ಕಳು, ಅವ್ರ ಮಕ್ಕಳಾಗಿದ್ದಾರೆ, ಅವ್ರು ನಡೆಸ್ತಿದ್ದಾರೆ. ಇದು ಸೂಕ್ಷ್ಮ ದೇಹದಿನ ವೈರಾಗ್ಯ ವೃತ್ತಿಯಿಂದ ನ್ಯಾರ ಆಗ್ಬಿಟ್ರು. ನಂದು ಅನ್ನೋದನ್ನ ಮರ್ತೋಗ್ಬಿಟ್ರು. ನಾನ್ ಬ್ರಹ್ಮ ಆಗಿದ್ದೀನಿ, ನಾನ್ ದೊಡ್ಡೋರು ಅನ್ನೋದು ಡಿಲೀಟ್ ಮಾಡ್ಬಿಟ್ರು. ಡಿಲೀಟ್ ಮಾಡ್ಬಿಟ್ಟು ಎಲ್ಲದಕ್ಕೂ ಬಾಬೋರ್ ರೆಸ್ಪಾನ್ಸಿಬಲ್ ಆಗಿದ್ದಾರೆ. ಈ ಸೂಕ್ಷ್ಮ ಸಂಕಲ್ಪ ಭಾವನ ವೃತ್ತಿಯಲ್ಲಿ, ನಿರಂತರ ದೃಷ್ಟಿಯಲ್ಲಿ ಏನೆಲ್ಲ ನಿರಂತರ ಕರ್ಮಗಳನ್ನ ಮಾಡಿದ್ರು, ಯಾವಾಗ ಬಾಬಾ ಶಿವ ಬಾಬಾ ಮಧ್ಯದಲ್ಲಿ ಬಂದ್ರು, ನಂದು ಅನ್ನೋದು ಹೊಟ್ಟೋಯ್ತು, ಬಾಬಾ ಅನ್ನೋದ್ ಬಂದ್ಬಿಡ್ತು ಪ್ರತಿ ಮಾತಲ್ಲಿ. ಇದು ಬೇಹದ್ದಿನ ವೈರಾಗ್ಯ ವೃತ್ತಿ ಅಥವಾ ಉಪ್ರಾಮ್ ಸ್ಥಿತಿಯ ರಿಸಲ್ಟ್. ಸೇವೆನೂ ನಂದಲ್ಲ, ಬಾಬಾ ಮಾಡ್ತಿದ್ದಾರೆ, ಮಾಡಿಸ್ತಿದ್ದಾರೆ. ಇಷ್ಟ ದೊಡ್ಡ ದೊಡ್ಡ ಪೇಪರ್ಸ್ ಬಂದ್ರು, ಸೊ ಒಳಗಿಂದೂನು ಪೇಪರ್ಸ್ ಬಾಬಾ ಫೇಸ್ ಮಾಡಿದ್ರು, ಹೊರಗಿಂದನೂ ಫೇಸ್ ಮಾಡಿದ್ರು. ಮುಖದ ಮೇಲೆ ಎಷ್ಟೊಂದ್ ಸತಿ ಹೇಳಿದ್ರು. ಈ ರೀತಿ ದಾದಿಗಳನ್ನು ನೋಡಿದ್ವಿ, ದಾದಿರ್ ಮುಂದೆನು ಎಂತೆಂತವ್ರು ಬರ್ತಿದ್ರು, ಏನೆಲ್ಲ ಹೇಳ್ತಿದ್ರು, ಆದ್ರೆ ಸ್ವಲ್ಪನು ಅದರ ಪ್ರಭಾವ ಸಂಕಲ್ಪದಲ್ಲಾಗ್ಲಿ ಚೆಹರೆಯಲ್ಲಾಗ್ಲಿ ಬರ್ತಿರ್ಲಿಲ್ಲ. ಮಾತಲ್ಲಿ ಕರ್ಮದಲ್ಲಿ ಬರ್ತಾನೆ ಇರ್ಲಿಲ್ಲ. ಹೇಳ್ತಿದ್ರು ಪಾಪ ಅಂತ. ಒಳಗಿಂದ ಇಷ್ಟು ಡಿಟ್ಯಾಚ್ಮೆಂಟ್, ನಿರಂತರದ ಬ್ಯಾಲೆನ್ಸ್ ಏನಿದೆ, ನ್ಯಾರ ಪ್ಯಾರ ಆಗಿರುವಂತಹ ಬ್ಯಾಲೆನ್ಸ್ ಏನಿದೆ, ಅದರ ಆಧಾರದಿಂದ ನಿರಂತರ ಶಿವ ಬಾಬಾ ಅವರ ಬ್ಲೆಸ್ಸಿಂಗ್ಸ್ ಅನ್ನ ತಗೊಳ್ತಾ ಮುಂದುವರಿತಾ ಹೋದ್ರು, ಸಂಪೂರ್ಣರಾದ್ರು. ಇದ್ರ ಹಿಂದೆ ಫಂಡಮೆಂಟಲ್ ಎಲ್ಲಾ ಇಡೀ ಯೋಗಿ ಪವರ್ಫುಲ್ ಯೋಗಿ ಜೀವನದ ಅಥವಾ ಜ್ವಾಲಾಮುಖಿ ಯೋಗದ ಅನುಭವ ಮಾಡ್ತಾ ಎಲ್ಲಾ ಸಂಸ್ಕಾರಗಳನ್ನ ಡಿಲೀಟ್ ಮಾಡೋದಕ್ಕೂ ಆಧಾರ ಉಪರಾಮ ಸ್ಥಿತಿ. ಈಗ ನಾವ್ ಅನ್ಕೋತೀವಿ, ಆದ್ರೆ ಎಲ್ಲೋ ದೇಹ ಅಥವಾ ಸ್ವಭಾವ ಸಂಸ್ಕಾರದ ಪ್ರತಿ ನಂದು ಅನಿದೆ. ಸೇವೆಯಲ್ಲೂ ಲಿಮಿಟ್ಸ್ ಇದೆ. ಈ ಎಲ್ಲಾ ಮಾತುಗಳು ನಿರಂತರ ಪವರ್ಫುಲ್ ಯೋಗದ ಅನುಭವ ಇಲ್ಲ ಅಂದ್ರೆ ಅದ್ರ ರಿಸಲ್ಟ್ ಅಲ್ಲಿ ಏನು ಪರಿವರ್ತನೆ ಆಗ್ಬೇಕು, ನಾವೆಲ್ಲ ಬಾಬ್ ಸಮಾನ ಆಗ್ಬೇಕು ಅಂತ ನಾವು ಲಕ್ಷ್ಯನೂ ಇಟ್ಕೊಂಡಿದೀವಿ. ಬ್ರಹ್ಮ ಬಾಬನ್ ಸಮಾನ ಆಗ್ಬೇಕು, ಕರ್ಮಾತೀತ ಆಗ್ಬೇಕು, ಬಾಬಾ ಅವ್ರನ್ನ ಶೋ ಮಾಡ್ಬೇಕು ಅಂತ ಮನ್ಸಿದ್ರು ನಾವ್ ಮಾಡ್ಲಿಕ್ ಆಗಲ್ಲ. ಯಾಕೆಂದ್ರೆ ಮನ್ಸಿಂದ ಹೇಳ್ತೀವಿ ಎಲ್ಲಾ ನಿಂದು ಅಂತ ಹೇಳ್ತೀವಿ, ಆದ್ರೆ ಬಾಯಿಂದ ತಗೊಂಡ್ಬಿಡ್ತೀವಿ, ಅಥವಾ ಬಾಯಿಂದ ಹೇಳ್ತೀವಿ, ಕರ್ಮದಿಂದ ತಗೊಂಡ್ಬಿಡ್ತೀವಿ, ಎಲ್ಲೋ ನಂದು ಅನ್ನೋದ್ ಬಂದ್ಬಿಡ್ತೀವಿ. ಯಾಕೆಂದ್ರೆ ಜ್ಞಾನಯುಕ್ತ ಉಪರಾಮ ಸ್ಥಿತಿ, ಯುಕ್ತ ಬೇಹದಿನ್ ವೈರಾಗ್ಯ ವೃತ್ತಿ ಇದು ಬಂದಿದೀಯಾ ಅಥವಾ ಪರ್ಸೆಂಟೇಜ್ ಅಲ್ಲಿ ಇದೆಯಾ, ಇದು ಫುಲ್ ಇದೆಯಾ, ಇದು ಪ್ರತಿಯೊಬ್ರು ಚೆಕ್ ಮಾಡ್ಕೋಬೇಕು. ಈ ಪ್ರಾಪ್ತಿ ಆಗಕ್ಕಾಗಲ್ಲ. ಕಂಪ್ಲೀಟ್ ಅಲೌಕಿಕತೆಯಲ್ಲಿ ಸಂಪೂರ್ಣ ಸಾಕಾರಿಯಿಂದ ನಿರಾಕಾರಿ ಸ್ಥಿತಿಗೆ ಹೋಗ್ಬಿಡ್ಬೇಕು. ಕರ್ಮ ಬಂಧನಗಳಿಂದ ಮುಕ್ತ ಸ್ಥಿತಿಗೆ ಹೋಗ್ಬೇಕಂದ್ರೆ ಎಲ್ಲಾ ಸಿದ್ಧಿಗಳಿಗೆ ಫರಿಷ್ಠ
ಉಪರಾಮ್ ಬಿಲ್ಕುಲ್ ಮೇಲಿರ್ಬೇಕು. ಆ ಸ್ಥಿತಿಯಲ್ಲಿ ಸ್ಥಿರ ಆಗ್ಬೇಕಂದ್ರೆ ಪವರ್ಫುಲ್ ವಿಧಿ ಆಗಿದೆ ಬೇಹದಿನ ವೈರಾಗ್ಯ ವೃತ್ತಿ. ಶಿವಬಾಬಾ ಬ್ರಹ್ಮ ಬಾಬನ ಸಂಪೂರ್ಣ ಸಿದ್ಧಿಯನ್ನ ಪಡೆದಿದಾರಲ್ಲ, ಮುರಳಿಗಳಲ್ಲೂ ಹೇಳ್ತಾರೆ ಇದೇ ಉಪರಾಮ ಸ್ಥಿತಿ ಎಲ್ಲಾ ಸಿದ್ಧಿಗೆ ಆಧಾರ ಆಗಿದೆ. ಯೋಗಿಗಳಿಗೆ ಹಠಯೋಗದಲ್ಲಿ ಯೋಗದ ರಿಸಲ್ಟ್ ಅನ್ನ ತೋರಿಸ್ತಾರೆ. ಬೆಂಕಿ ಮೇಲ್ ನಡೀತಾರೆ ಅಥವಾ ನೀರ್ ಮೇಲ್ ನಡೀತಾರೆ, ಕೆಲವ್ರ ಮೇಲೆ ಹಾಡ್ತಿರ್ತಾರೆ. ಇದೆಲ್ಲ ಸಾಧನೆಯ ಸಿದ್ಧಿಗಳೇನಿದೆ, ಸ್ವಲ್ಪ ಸ್ಮಶಾನಿ ವೈರಾಗ್ಯ ಅಂತ ಹೇಳಿ, ಅಲ್ಪ ಕಾಲದ ವೈರಾಗ್ಯ ಅಂತ ಹೇಳಿ ಸ್ವಲ್ಪ ಸಾಧನೆ ಮಾಡಿದ್ರು ಆ ಸಿದ್ಧಿ ಕಾಣಿಸುತ್ತೆ ಹಠಯೋಗಿಗಳ್ದು. ಬಾಬಾ ಹೇಳ್ತಾರೆ ನನ್ ಮಕ್ಕಳು ಬೇಹದೀನ್ ವೈರಾಗ್ಯಗಳಾಗಿದ್ದಾರೆ ಅಂದಾಗ, ನಮ್ದು ವೈರಾಗ್ಯದ ವಿಧಿಯಿಂದ ಬಾಬಾ ಅವ್ರ ನೆನಪಿನ ಯೋಗದಲ್ಲಿರ್ತಾ ಪವರ್ಫುಲ್ ಸಂಬಂಧ, ಕನೆಕ್ಷನ್, ಸಂಬಂಧದ ಆಧಾರದ ಮೇಲೆ ನಾವ್ ಯಾವಾಗ ಮಾಡ್ತೀವಿ, ಅದರ ಸಿದ್ಧಿಯಲ್ಲಿ ನಾವು ದೇಹದ ಮಣ್ಣಿಂದ ನಾವೆಷ್ಟು ಮೇಲೆ ಇದೀವಿ. ಈ ಮಣ್ಣು ನಮ್ಮನ್ನ ಸೆಳಿಬಾರ್ದು. ಮತ್ತೆ ವಿಕಾರಗಳ ಬೆಂಕಿಯಿಂದ ನಾವೆಷ್ಟು ಬಿಲ್ಕುಲ್ ದೂರ ಇದೀವಿ, ಅನ್ಟಚ್ ಆಗಿದೀವಿ. ಅಥವಾ ಅದರ ಸೂಕ್ಷ್ಮ ಹಳೆಯ ಪಾಸ್ಟಿನ ಸಂಸ್ಕಾರ ಬೀಜ ಅಂತೂ ಅದೇ ಅಲ್ವಾ, ಅದು ಬಿಲ್ಕುಲ್ ಸಮಾಪ್ತಿ ಆಗಿದೆಯಾ. ಇನ್ನೊಂದು ನೀರಂದ್ರೆ ಪ್ರವಾಹ. ನಮ್ದು ಉಪರಾಮ ವೃತ್ತಿ ಇದ್ರೆ ಬ್ರಹ್ಮ ಬಾಬನಲ್ಲಿ ಏನ್ ನೋಡಿದ್ವಿ, ವ್ಯಕ್ತಿ ಸಂಸ್ಕಾರ ಅಥವಾ ಕರ್ಮಗಳ ಮಾತುಗಳ ಪ್ರವಾಹದಲ್ಲಿ ಬರ್ತಿಲ್ಲ. ಹೊರಗಿನ ಯಾವುದೇ ಮಾತಿನ ಇನ್ಫ್ಲೂಯೆನ್ಸ್ ಅಲ್ಲಿ ಬರ್ತಿಲ್ಲ. ಪ್ರಕೃತಿಯ ಸಾಧನೆಗಳಿರ್ಬೋದು ಅಥವಾ ಅನ್ಯ ಪ್ರಕಾರದ ಸಂಘದ ಪ್ರಭಾವದಲ್ಲಿ ಆ ಪ್ರವಾಹದಲ್ಲಿ ಬರ್ತಿಲ್ಲ. ಸೊ ಅನೇಕ ರಾಯಲ್ ರೂಪದ ಸೂಕ್ಷ್ಮ ರೂಪದ ಮಾಯೆಯ ಒಂದು ಪ್ರಭಾವ ಏನಿದೆ, ಪ್ರವಾಹ ಏನಿದೆ, ಅದ್ ನನ್ನನ್ ಕೊಚ್ಕೊಂಡ್ ಹೋಗ್ತಿಲ್ಲ ತಾನೆ. ಸದಾ ಮೇಲೆ ನನ್ ತಂದೆ ಜೊತೆ ಇರೋ ಬದಲು ನಾವು ಗಡಿ ಗಡಿ ಕೆಳಗೇನಕ್ ಬರ್ತೀವಿ. ನಮ್ಗೆ ಯಾವ್ದಾದ್ರು ಸಂಬಂಧಗಳ ಅವರ ಮಾತಿನ ಪ್ರಭಾವ ನಮ್ಮನ್ನ ತಗೊಂಡ್ ಹೋಗ್ಬಿಡುತ್ತೆ. ಇವ್ರು ಒಳ್ಳೆಯವರು, ಇವ್ರು ಗುಣವಾನ್ ಅಂತ ಯಾವ್ದೋ ಒಂದು ಪ್ರವಾಹದಲ್ಲಿ ಬಂದ್ಬಿಡ್ತೀವಿ. ವಾಯುಮಂಡಲ್ದು ವೈಬ್ರೇಷನ್ಸ್ದು ನಾವ್ ಅನ್ಕೊಂಡಾಗ ಹೊರಗಡೆ ಹೋದ್ರೆ ವಾಯುಮಂಡಲದ ಪ್ರಭಾವ ಆಗುತ್ತೆ ಅಂತ ಹೇಳ್ತೀವಿ. ಯಾಕೆ ಪ್ರಭಾವದಲ್ಲಿ ಬರ್ಬೇಕು? ಯಾಕೆಂದ್ರೆ ನಾವು ಸತ್ತು ಹೋಗಿದ್ದೀವಿ. ಸತ್ತು ನಾವು ನಮ್ಮ ಕುಟೀರದಲ್ಲಿ, ಅಂತರ್ಮುಖತೆಯ ಕುಟೀರದಲ್ಲಿ ಕೂತು ತಪಸ್ಸಲ್ಲಿರ್ಬೇಕು. ನಮ್ ತಪಸ್ಸಲ್ಲಿದ್ದಾಗ ಬೇರೆದರ ಪ್ರಭಾವ ಅಥವಾ ಆ ಪ್ರವಾಹದಲ್ಲಿ ನಾವು ಕೊಚ್ಚೋಗಲ್ಲ. ಇದ್ರ ಅರ್ಥ ನಾವು ಒಳಗಿಂದ ಬಿಲ್ಕುಲ್ ನಾವು ಏನು ವೈರಾಗ್ಯ ತರ್ಬೇಕು, ಜ್ಞಾನಯುಕ್ತವಾಗಿ ಜೀವನ ಅಂದ್ರೆ ಏನು, ಪ್ರಪಂಚ ಏನು, ಸಂಬಂಧಗಳ ಲಿಮಿಟ್ಸ್ ಏನು, ಯಥಾರ್ಥ ರೈಟ್ ರಾಂಗಿನ ಕ್ಲಾರಿಟಿ ಇಲ್ಲ ಅಂದ್ರೆ ಶ್ರೀಮತ ಹಾಗೂ ಅದರ ಪರಿಣಾಮ ಬಾಬಾ ಮತ್ತೆ ಅದರ ಪ್ರಾಪ್ತಿ, ಅವರ ಸಂಬಂಧದ ಆಳತೆ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ, ಅಥವಾ ನಾವ್ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬೇಹದ್ದಿನ ವೈರಾಗ್ಯ ಗಡಿ ಗಡಿ ಬುದ್ಧಿ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ, ಸಂಬಂಧಗಳ ಹಿಂದೆ ಅಲಿತಾ ಇರುತ್ತೆ ಅಥವಾ ಮನ್ಸು ಚಂಚಲ ಆಗ್ತಾ ಇರುತ್ತೆ. ಅಲಿತಾ ಇದ್ರೆ ಪದೇ ಪದೇ ಅದಕ್ಕೆ ಬೇಹದಿನ ವೈರಾಗ್ಯ ಅಂತ ಹೇಳಕ್ ಆಗಲ್ಲ. ಎಲ್ಲೋ ಮುಚ್ಚಿಟ್ಕೊಂಡಿರುವಂತಹ ರಾಗ ಅಥವಾ ಅಟ್ಯಾಚ್ಮೆಂಟಿನ ರಾಯಲ್ ರೂಪದ ಪ್ರಭಾವ ಇರೋ ಕಾರಣ ಯೋಗ ಯುದ್ಧದಲ್ಲಿ ಚೇಂಜ್ ಆಗ್ಬಿಡತ್ತೆ. ಇಲ್ಲ ಅಂದ್ರೆ ನಿರಂತರ ಅನಹದ್ ಅಜಪ ನೆನಪೇನಿದೆ, ಬಾಬಾ ಅವ್ರಲ್ಲಿ ನಾವ್ ನೋಡಿದ್ವಿ, ದಾದಿಗಳಲ್ಲಿ ನೋಡಿದ್ವಿ, ಅವ್ರ ಅರ್ಥ ಮಾಡ್ಕೊಂಡ್ಬಿಟ್ರು ಸೇವಾನು ಬಾಬಾ ಅವ್ರದ್ದು
ಎಲ್ಲವೂ ಬಾಬಾ ಅವ್ರದ್ದು. ಜವಾಬ್ದಾರಿ ಬಾಬಂದು. ಡ್ರಾಮಾದಲ್ಲಿ ನಮ್ ಕೈಯಲ್ಲಿ ಏನೂ ಇಲ್ಲ. ಇದು ಫೈನಲ್ ಟ್ರೂತ್ ಆಗಿದೆ. ಇವರೇ ಸತ್ಯ ತಂದೆ, ನಮ್ ಕೈಯಲ್ಲಿ ಏನಿಲ್ಲ. ನಮ್ ಶರೀರನೂ ನಮ್ ಕೈಯಲ್ಲಿಲ್ಲ, ಮತ್ತೆ ಸಮಯನೂ ಏನಿದೆ ಇದು ಬಾಬೋರ್ ನನ್ಗೆ ಕೊಟ್ಟಿರೋದು. ನಾನ್ ಕೇವಲ ನಿಮಿತ್ತ ಆಗಿದ್ದೀನಿ. ಬಾಬೋರ ಫೈನಲ್ ಉಪರಾಮ ಸ್ಥಿತಿಯ ರಿಸಲ್ಟ್ ಏನಿತ್ತು, ಸದಾ ಕಾಲದ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಸ್ಥಿತಿ. ಇದು ಫೈನಲ್ ಉಪರಾಮ ವೃತ್ತಿ ಏನಿತ್ತು, ದೇಹದ ಪ್ರಪಂಚದಿಂದ ಸಮಾಪ್ತಿ ಆಗ್ಬಿಟ್ವಿ. ಏಕದಮ್ ನಿರಾಕಾರಿ ಸ್ಥಿತಿ ಎಲ್ಲವನ್ನ ಬಾಬೋರ್ಗೆ ಕೊಟ್ಬಿಟ್ರು. ನಂದೇನು ಇಲ್ವೇ ಇಲ್ಲ. ಗೊತ್ತಾಗ್ಬಿಡುತ್ತಲ್ವಾ? ಆತ್ಮ ಸ್ವರೂಪದಲ್ಲಿ ಇದ್ದಾಗ ಆತ್ಮ ಸಚ್ಚಿತ್ ಆನಂದ ಸ್ವರೂಪ ಅಲ್ವಾ? ಆ ಸತ್ಯತೆ ಅಂದಾಗ ಏನು ಅಸತ್ಯ? ನಂದು ಅಂತ ಏನಿದೆ, ನಾನ್ ಕೇವಲ ಟೆಂಪ್ರರಿ ಬಂದಿದ್ದೀನಿ, ನಾನು ಹೋಗ್ಬೇಕಾಗಿದೆ. ಫಸ್ಟ್ ದಿನ ಬ್ರಹ್ಮ ಮಮ್ಮ ನಂಬರ್ 1 ಅಂತ ಹೇಳಿದ್ರು. ಅವ್ರನ್ನು ನೋಡಿದ್ರು ಮಮ್ಮ ಅಂದಾಗೆ ನೆಕ್ಸ್ಟ್ ಡೇ ಇಂದಾನೆ ಮಮ್ಮ ಈ ಪ್ರಪಂಚವನ್ನ ಮರ್ತಂಗಿದ್ರು. ದಾದಿ ಹೇಳ್ತಿದ್ರು, 7 ದಿನ ಬಂದ್ರು, ಅದೇ ಹಳೇದು ಹಾಕೊಂಡ್ ಬಂದ್ರು. ಅದು ಬೇರೆ ಸ್ಟೋರಿ. ಎಷ್ಟು ಎಲ್ಲಾ ಮಾತುಗಳಿಂದ ನ್ಯಾರ ಆಗ್ಬಿಟ್ರು. ಕೇವಲ ಯಥಾರ್ಥ ತಿಳುವಳಿಕೆ. ಇದು ಪ್ರತಿ ಕ್ಷಣ ಅಂತಿಮ ಗಳಿಗೆ ಆಗಿದೆ. ಇದ್ರ ಮೇಲೆ ಯಾವುದೇ ಭರವಸೆ ಇಲ್ಲ, ಶ್ವಾಸದ ಮೇಲೆ. ಯಾಕೆಂದ್ರೆ ನಾನು ಆತ್ಮ ಆಗಿದ್ದೀನಿ. ಈ ವಸ್ತ್ರ ಅಥವಾ ಶರೀರ ರೂಪಿ ಮನೆಯಲ್ಲಿ ನಾನು ಆತ್ಮ, ಅತಿಥಿ. ಇದು ಸದಾ ಕಾಲಕ್ ಬಂದ್ಬಿಡ್ತು. ಸ್ಮಶಾನಿ ವೈರಾಗ್ಯ ಬಂದಿಲ್ಲ. ಸ್ವಲ್ಪ ಉಪರಾಮ ವೃತ್ತಿ ಇರುತ್ತೆ, ಆಮೇಲೆ ಬಂದ್ಬಿಡತ್ತೆ. 10-20 ವರ್ಷ ಇದ್ದು ಯಾಕೆ ಹೊಟ್ಟೋಗ್ತಾರೆ? ಯಾಕೆಂದ್ರೆ ಜ್ಞಾನಯುಕ್ತ ವೈರಾಗ್ಯ ಯಾವ್ದ್ರಲ್ಲಿ ಸದಾ ಕಾಲ ಬುದ್ಧಿ ಮೇಲೆ ಹೋಗ್ಬಿಡುತ್ತೆ. ಅದರ ರಿಸಲ್ಟ್ ಅಲ್ಲಿ ನಿರ್ವಿಕಾರಿ ಪನ ಅಂದ್ರೆ ಎಲ್ಲಾ ಮಾತುಗಳಿಂದ ಮೋಹವನ್ನ ತೆಗೆದು ಆತ್ಮಕ್ಕೆ ತನ್ನ ಮೇಲೆ ಏನ್ ಮೋಹ ಇದೆ, ತನ್ನದ್ರ ಮೇಲೆ ಅದು ಸಮಾಪ್ತಿಯಾಗಿ ನಷ್ಟ ಮೋಹ ಸ್ಮೃತಿರ್ಲಬ್ಧ ಆಗ್ಬಿಡ್ತಾರೆ. ಉಪರಾಮ ವೃತ್ತಿಯ ರಿಸಲ್ಟ್ ಅದಾಗಿದೆ. ಎಲ್ಲೂ ಏನು ಇಂಟ್ರೆಸ್ಟ್ ಇಲ್ಲ, ಯಾವುದೇ ರುಚಿ ಇಲ್ಲ. ಮಾಡ್ಬೇಕು. ಜಾನಕಿ ದಾದಿ ಹೇಳ್ತಿದ್ರು ಒಮ್ಮೆ, ನಮ್ ಮುಂದೆ ಎಲ್ಲಾ ಬರುತ್ತೆ, ಊಟನೂ ಬರುತ್ತೆ, ಇದ್ರಲ್ಲಿ ಅದಿದೆ ಇದಿದೆ, ಅದ್ರಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ. ಬಾಬಾ ಕೊಡ್ತಿದ್ದಾರೆ. ಪ್ರತಿಯೊಂದು ಮಾತಲ್ಲಿ ಏಕದಮ್ ನ್ಯಾರ, ಏಕದಮ್ ಬುದ್ಧಿ ಮೇಲೆ ನಾವಿರೋದ್ರಲ್ಲಿ ಎಲ್ಲೂ ಸ್ವಲ್ಪ ಅಟ್ಯಾಚ್ಮೆಂಟ್ ಅಲ್ಲಿ ಬರೋದು ಇಲ್ಲ. ಬಾಬಾನೇ ಎಲ್ಲ ಆಗಿದ್ದಾರೆ, ಮಾಡಿಸ್ತಿರೋರು ಅವ್ರೇ. ಈ ಒಂದು ತಿಳುವಳಿಕೆಯ ಉಪರಾಮ ಸ್ಥಿತಿಯ ರಿಸಲ್ಟ್ ಅಲ್ಲಿ ಒಂದ್ಸತಿ ಬಹಳ ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು, ಸೇವೆ ಮಾಡಿದ್ರು, ಸೆಂಟರ್ ಓಪನ್ ಮಾಡಿದ್ರು, 1000 ಜನ ಬಂದ್ರು. ಆಮೇಲೆ ಶಿಬಿರ ಮಾಡಿದ್ರೆ 300 ಜನ ಬಂದ್ರು. 2 ಸಿಸ್ಟರ್ಸ್ ಇದ್ರು. ನಂತರ ಒಬ್ರು ಸಿಸ್ಟರ್ ಹೇಳಿದ್ರು, ಈ ಸೆಂಟರ್ ನಮ್ಗ್ ಬೇಕು, ನಾವೆಲ್ಲ ಓಪನ್ ಮಾಡಕ್ ಆಗಲ್ಲ. ಆ ಸಮಯದಲ್ಲಿ ಬಾರ್ಡರ್ಸ್ ಇರ್ಲಿಲ್ಲ, ಝೋನಿಂಗ್ ಸಿಸ್ಟಮ್ ಇರ್ಲಿಲ್ಲ. ಎಲ್ಲಾ ಸೆಂಟರ್ಸ್ ನಮ್ದು ಸ್ವಲ್ಪನೇ ಸೆಂಟರ್ಸ್ ಇತ್ತಲ್ಲ. ಆ ಸಮಯದಲ್ಲಿ ಯಾರ್ಗೆಲ್ ಬೇಕೋ ಅವ್ರು ಸೇವೆ ಮಾಡ್ಬೋದಾಗಿತ್ತು. ಯಾವಾಗ ಕೇಳಿದಾಗ ಮಧುಬನ್ ವರ್ಗೂ ಹೋಯ್ತು ಈ ಮಾತು. ದಾದಿ ದೀದಿ ಗುಲ್ಸಾರ್ ದಾದಿ ಹೇಳಿದ್ರು ಇದು ತಪ್ಪು ಅಂತ. ಬಾಬಾ ಅವರ ಸೇವೆ ಯಾರ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದ್ರು.
ನಮ್ಮಲ್ಲಿ ಲಿಮಿಟ್ಸ್ ಇಲ್ಲ ಅಂತ ಹೇಳಿದ್ರು. ಆದ್ರೆ ಅವ್ರಿಷ್ಟು ಜಿದ್ದಲ್ಲಿದ್ರು, ಬಿಲ್ಕುಲ್ ನಾನು ಒಪ್ಕೊಳಲ್ಲ ಅಂತ. ದಾದಿ ನೋಡಿದ್ರು, ನೆಕ್ಸ್ಟ್ ಡೇ ಸಂಜೆವರೆಗೂ ನೋಡಿದ್ರು ಏನಾದ್ರು ಹೇಳ್ತಾರೆ ಅಂತ. ಪ್ರಕಾಶ್ ಮಣಿ ದಾದಿ ದೀದಿ ಹತ್ರ ಹೋಗಿ ಹೇಳಿದ್ರು, ಅವ್ರಿಗೆ ಕೊಟ್ಬಿಡಿ. ಹೃದಯ ಪುಷ್ಪ ದಾದಿ ಹೇಳಿದ್ರು ಅವ್ರಿಗೆ ಕೊಟ್ಬಿಡ್ರಿ, ನಾನೇನ್ ಮಾಡಿಲ್ಲ, ಎಲ್ಲಾ ಬಾಬಾ ಮಾಡ್ಸಿದ್ರು, ಮಕ್ಕಳುನು ಬಾಬಾ ಹೊಡ್ದು, ಸೆಂಟ್ರು ಬಾಬಾ ಹೊಡ್ದು, ನೀವೇ ಕೊಟ್ಬಿಡಿ ಅಂತ ಹೇಳಿದ್ರು. ಸೊ ಪ್ರಕಾಶ್ ಮಣಿ ದಾದಿ ಕೇಳಿದ್ರು, ನೀವ್ ಈ ಮಾತನ್ನ ಹೇಳ್ತಿದ್ದೀರಾ ಅಂತ. ಸೊ ಹೃದಯ ಪುಷ್ಪ ದಾದಿ ಹೇಳಿದ್ರು, ಹೌದು, ನಾನ್ ಹೃದಯ ಪೂರ್ವಕವಾಗಿ ಹೇಳ್ತಿದ್ದೀನಿ, ನೀವ್ ಕೊಟ್ಬಿಡಿ, ನಾನ್ ಮಾಡಿದ್ರು ಸೇವೆನೆ, ಅವ್ರು ಮಾಡಿದ್ರು ಸೇವೆನೆ, ಎಲ್ಲ ತಂದೆದಲ್ಲ. ಈ ರೀತಿ ನಾನು ಜೀವನದಲ್ಲಿ ಬಹಳಷ್ಟು ನೋಡ್ದೆ ದಾದಿದು ಸೂಕ್ಷ್ಮ ಬೀಜ. ನಾವ್ ದಾದಿ ಹೇಳ್ತಿದ್ವಿ, ಇಷ್ಟೆಲ್ಲ ಅವ್ರು ಹೇಳಿದ್ರು, ಆ ಪೇಪರ್ಸ್ ಎಷ್ಟೊಂದ್ ಬಂತು, ಸ್ವಲ್ಪನೂ ಚೆಹರೆಯಲ್ಲಿ ವಿಚಾರ ಬರ್ತಿರ್ಲಿಲ್ಲ. ಏನಕ್ ಮಾಡ್ಬೇಕು ಯೋಚನೆ ಅಂತ ಹೇಳ್ತಿದ್ರು ದಾದಿ. ಬಾಬಾ ಅವ್ರ ಹುಕ್ಕುಂ ಏನಿರುತ್ತೆ ಅವ್ರೇ. ದಾದಿ ಏನ್ ಹೇಳ್ತಿದ್ರು, ನಾವ್ 2 ವರ್ಷ ನಾವು ಕನ್ನಡಿ ನೋಡಿಲ್ಲ. ಬಾಬಾ ಹೇಳಿದ್ರು, ಆತ್ಮ ನೀವು ಇದರ ಅಭ್ಯಾಸ ಮಾಡಿ ಅಂತ. ಆತ್ಮ ಆಗಿದೀವಿ, ಬೇರೆಯವರು ಆತ್ಮ ಆಗಿದೀವಿ. ಈ ಆತ್ಮ ಸ್ವರೂಪವನ್ನ ತಿಳ್ಕೊಂಡ್ವಿ. ಒಂದು ನನ್ನ ಆತ್ಮಕ್ಕೆ ಬಾಬನ್ ಬಿಟ್ರೆ ಬೇರೆ ಏನು ಇಲ್ಲ. ಇದರ ಒಂದು ಸಾಧನೆ ಏನಿದೆ, ಈ ಸ್ಥಿತಿ ಅದರ ಸಿದ್ಧಿಯಾಗಿದೆ. ಆ ಶ್ರೇಷ್ಠ ಸಾಧನೆಯ ವಿಧಿ ಬೇಹದಿನ ವೈರಾಗ್ಯ ವೃತ್ತಿ, ಯಾವ್ದ್ರಲ್ಲಿ ಸ್ವಲ್ಪನೂ ಎಲ್ಲಿ ಭಾವ ಅಥವಾ ಲಗಾವಿಲ್ಲ. ಆ ಕಾರಣ ಅವರ ಸ್ಥಿತಿಗಳು. ಯೋಗ ನಾವ್ ನೋಡ್ತಿದ್ವಿ, 5:30 ಕುತ್ಕೊಂಡ್ರೆ 11:30, 12:30 ಎದ್ದೊಳ್ತಿದ್ರು ರಾಖಿ ಟೈಮ್ ಅಲ್ಲಿ ದಾದಿ. ಅವ್ರು ಕೂತ್ಕೊಂಡ್ರೆ ಕಣ್ಣುಗಳಲ್ಲಿ ಬಾಬಾ ಬಂದು ಕೂತ್ಬಿಟ್ಟಿದ್ದಾರೆ ಅನ್ಸ್ತಿತ್ತು. ಈ ರೀತಿ ಕಳೆದೋಗ್ಬಿಡ್ತಿದ್ರು ಅವರು. ಏಕದಮ್ ಕೆಳಗ್ ಕೂತ್ಕೊಳ್ತಿದ್ರು ಅವರು, ಏಕರಸ ಅವಸ್ಥೆಯಲ್ಲಿ, ಇಲ್ಲಿ ಇಲ್ವೇ ಇಲ್ಲ ಶರೀರದಲ್ಲಿ ಅನ್ನೋ ರೀತಿ. ನಾವ್ ಅವ್ರ ಮುಂದೆ ಹೋಗಿದ ತಕ್ಷಣ ಹಾರ್ಬಿಡ್ತಿದ್ವಿ. ಎಲ್ಲ ಸೇವೆಗಳೇನೆಲ್ಲ ಆಯ್ತು, ಆ ಪವರ್ಫುಲ್ ಉಪರಾಮ ಸ್ಥಿತಿ, ಏಕರಸವಾಗಿ ಯೋಗಿಯ ಸ್ಥಿತಿ, ಏಕರಸ ಯೋಗದಿಂದ ನೆನ್ಪಿಂದ ಏನ್ ಪ್ರಾಪ್ತಿಗಳು, ಬಂಧನಗಳಿಂದ ಮುಕ್ತ ಸ್ಥಿತಿಯ ಅನುಭವ ಏನಿದೆ, ಕಣ್ಣುಗಳಿಂದ ಕೂತ್ರುನು ಅವ್ರು ಕಳ್ದೋಗ್ತಿದ್ರು. ಅವ್ರಿಗೆ ಎಬ್ಬಿಸ್ಬೇಕಾಗಿತ್ತು, ಎಲ್ಲಿದ್ದೀರಾ ಅಂತ. ಅವ್ರು ಕೇಳೋರು, ಇಷ್ಟು ಎನರ್ಜಿ ಎಲ್ಲಿಂದ ಬರ್ತಿದೆ ಅಂತ. ಸಂಪೂರ್ಣ ಮನಸ್ಸು ಮನನದಲ್ಲಿ ತೊಡಗಿರ್ಬೇಕು. ಬಾಬಾ ಅವ್ರ ನೆನಪಲ್ಲಿ ಸದಾ ಕಾಲಕ್ಕೋಸ್ಕರ ಮಗ್ನಾವಸ್ಥೆ. ಇದು ಉಪರಾಮ ಸ್ಥಿತಿಯ ರಿಸಲ್ಟ್. ಸಂಪೂರ್ಣ ನಿರ್ವಿಕಾರಿ, ನಿರಹಂಕಾರಿ, ಸಂಪೂರ್ಣ ಸ್ಥಿತಿಯ ಹತ್ರ ಬಂದಾಗ ಅಭಿಮಾನ, ಬುದ್ಧಿಯ ಅಭಿಮಾನ, ಜ್ಞಾನದ ಅಭಿಮಾನ, ಅಥವಾ ಸೇವೆಗಳ ಅಥವಾ ಸಿದ್ಧಿಗಳ ಸಾಧನೆಯನ್ನ ಏನ್ ಮಾಡ್ತಾರೆ, ಇದೆಲ್ಲ ಮಹೀನ್ ಮಾಯೆ ರೂಪಗಳೇನಿದೆ, ಆ ಅಭಿಮಾನದ ಹಿಂದೆ ನನ್ ಪ್ರತಿ ಮೋಹ ಇದೆ. ನಾನು ಏನೋ ಒಂದಿದ್ದೀನಿ ಅಂತ. ಇದು ಪ್ರಭಾವ ತಾನೆ, ಇದು ರಾಯಲ್ ರೂಪ. ಇದ್ರಿಂದನೂ ಸದೈವ ನ್ಯಾರ ನಿರಹಂಕಾರಿ. ಬಾಬಾ ಅವ್ರಂತೂ ಡಿಲೀಟ್ ಮಾಡ್ಬಿಟ್ರು. ಬಾಬಾ ಅವ್ರ ರಥ ಆಗಿತ್ತು, ಆದ್ರೆ
ಬಾಬಾ ಅವರಲ್ಲಿ ಸ್ಥಿತಿಯ ಬೀಜ ಏನಿದೆ, ಉಪರಾಮ ಸ್ಥಿತಿ ವೈರಾಗ್ಯ ವೃತ್ತಿಯ ಆಧಾರದ ಮೇಲೆ ಏನ್ ಬಂತು, ನಾವು ಒಳಗಿಂದ ಚೆಕಿಂಗ್ ಅನ್ನ ಮಾಡ್ಕೋಬೇಕಾಗಿದೆ. ನಾವು ನಿಜವಾಗ್ಲೂ ಬೇಹದ್ದಿನ ವೈರಾಗ್ಯದಲ್ಲಿದೀವ? ಫಸ್ಟ್ ನಮ್ಮಿಂದ ನಮ್ಗ್ ವೈರಾಗ್ಯ ಬಂದಿದ್ಯಾ? ತನ್ನ ಇಂದ್ರಿಯಗಳ ಆಕರ್ಷಣೆ, ಆಸಕ್ತಿ ಏನೆಲ್ಲ ಇದೆ, ಫೈನಲ್ ಹಂತದಲ್ಲಿ ಲೌಕಿಕ ಅಲೌಕಿಕ ಅಥವಾ ಸೇವೆ ಬಗ್ಗೆ ಇರ್ಬೋದು, ಈ ಎಲ್ಲ ಸ್ಥೂಲ ಮಾತುಗಳು ಹದ್ದುಗಳಿಂದ ನಾವು ಹೊರಗ್ ಬಂದ್ಬಿಟ್ಟಿದ್ದೇವ. 5 ನಿಮಿಷನೂ ನೀವ್ ಯೋಗ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿ ಪ್ರಭಾವದ ಕಾರಣ, ಸಂಕಲ್ಪಗಳ ಪ್ರವಾಹ ಅಥವಾ ಬುದ್ಧಿ ಎಲ್ಲಿ ವಾಲ್ತಿದೆ ಅನ್ನೋದು ಗೊತ್ತಾಗತ್ತೆ. ಎಲ್ಲಿವರೆಗೂ ನಾವು ಏಕರಸ ಏಕಾಗ್ರವಾಗಿ ಉಪರಾಮ್ ಇರ್ತೀವಿ, ಇದು ಉಪರಾಮ್ ಸ್ಥಿತಿಯ ರಿಸಲ್ಟ್. ಮೇಲಿಂದ ಕೆಳಗಡೆ ಬರೋದು ನಿಮ್ ಮನ್ಸೇ ಆಗಲ್ಲ. ಬಾಬಾ ಈ ದಿನ ಚಂದ್ರಮಣಿ ದಾದಿ ಹಾಗೂ ಜಾನಕಿ ದಾದಿಗೋಸ್ಕರ ಏನ್ ಹೇಳ್ತಿದ್ರು, ಸದೈವ ಮೇಲೇನು ನಾನ್ ನೋಡ್ತೀನಿ, ಕೆಳಗಡೆನು ನಾನು ನಿಮ್ ಜೊತೆ ಇರ್ತೀನಿ ಅಂತ. ಉಪರಾಮ ಸ್ಥಿತಿಯಲ್ಲಿ ಮೇಲೆ ಸ್ಥಿತಿ ಈ ರೀತಿ ಇರುತ್ತೆ, ಕೆಳಗಡೆಯ ಡಿಸ್ಟೆನ್ಸ್ ಮತ್ತೆ ಸ್ಪೀಡ್ ಏನಿದೆ ಆ ಡಿಸ್ಟೆನ್ಸ್ ಸಮಾಪ್ತಿ ಆಗ್ಬಿಡುತ್ತೆ. ಯಾಕೆಂದ್ರೆ ಬುದ್ಧಿಯ ಸ್ಪೀಡ್ ಎಷ್ಟಿರುತ್ತೆ ಅದ್ರಲ್ಲಿ ಸೆಕೆಂಡ್ ಅಲ್ಲಿ ಈ ರಿಸಲ್ಟ್ ನಾವು ಅನುಭವ ಮಾಡಿಲ್ಲ ಅಂದ್ರೆ ಜೀವನದಲ್ಲಿ ದೊಡ್ಡಕ್ಕಿಂತ ದೊಡ್ಡ ನುಕ್ಸಾನ್ ಸಮಯಾನುಸಾರ ನಮ್ಮೆಲ್ಲರ ಈ ಉಪರಾಮ ಸ್ಥಿತಿ ಬೇಹದ್ದಿನ ವೈರಾಗ್ಯದ ಬಾಬಾ ಏನ್ ಬಯಸ್ತಾರೆ, ವಿಶ್ವ ಸೇವೆ, ನಿರಂತರ ದಾತ ವರದಾತ ಆಗಿ ಕೊಡ್ತಾ ಹೋಗೋದು, ಈಶ್ವರನ ಎಲ್ಲಾ ಪ್ರಾಪ್ತಿಗಳನ್ನ ಪ್ರಪಂಚಕ್ಕೆ ನಿರಂತರ ಕೊಡ್ಬೇಕಂದ್ರೆ, ನಿರಂತರ ಭಾಗ್ಯವನ್ನ ಮಾಡ್ಕೋಬೇಕಂದ್ರೆ ಅದರ ಆಧಾರ ಉಪರಾಮ ಸ್ಥಿತಿ. ಉಪರಾಮ ಇಲ್ದೆ ಕಾರಣನೇ ಬಾರ್ ಸಣ್ಣ ಸಣ್ಣ ಮಾತುಗಳ ಹಿಂದೆ ಬ್ಯುಸಿ ಆಗಿದ್ದೀರಾ ಅಂತ. ಟೈಮ್ ಇಲ್ಲ ನಿಮ್ಗೆ ಎಲ್ಲರ ಮೊರೆ ಕೇಳಕ್ಕೆ, ಉಪಕಾರ ಮಾಡ್ಲಿಕ್ಕೆ. ಯಾವುದೇ ಮಾತಿನ ಕಮ್ಮಿ ಕಮ್ಜೋರಿಯ ಮಾತುಗಳು ಬಂದಾಗ ಬಾಬಾ ಹೇಳ್ತಾರಲ್ಲ, ಬ್ಯುಸಿ ಆಗಿದ್ದೀರಾ ನಿಮ್ದೇ ಮಾತುಗಳಲ್ಲ, ಅಂದ್ರೆ ಉಪರಾಮ ಆಗಿಲ್ಲ. ಇಲ್ಲಿನ ಯಾವುದೇ ಟೇಸ್ಟ್ ಇರಬಾರ್ದು, ಅದರ ಒಂದು ರಿಯಲೈಸೇಷನ್ ಅನುಭೂತಿ. ಇಲ್ಲಿ ಯಾವುದೇ ಮಾತಲ್ಲಿ ಟೇಸ್ಟ್ ಇಲ್ಲ ಅನ್ನೋ ರಿಯಲೈಸೇಷನ್, ಅಷ್ಟು ಇದೆಲ್ಲ ಟೆಂಪ್ರರಿ. ಇದು ಯಾವುದೇ ಕೆಲ್ಸಕ್ ಬರೋಂಥವಲ್ಲ. ಮತ್ತೆ ಸಂಬಂಧಗಳಲ್ಲೂ ಅದರ ಲಿಮಿಟ್ಸ್, ಎಲ್ಲ ಜೀವನ ಹಾಗೂ ಅದರ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ತಾ ಅನುಭವ ಮಾಡ್ತಾ ಬಿಲ್ಕುಲ್ ನ್ಯಾರ ಆಗ್ತಾ ಮೇಲೆ ಹೋಗ್ಬಿಡ್ಬೇಕು. ಎಲ್ಲಿ ಕಡಿಮೆಗಳಿದೆ ಲಿಸ್ಟ್ ಹಾಕಿ, ಹಾಗೂ ಈ ಒಂದು ನಿರಂತರ ಸ್ವಸ್ಥಿತಿನೂ ಸಂಪೂರ್ಣ ಸ್ಟೇಜ್ ಏನ್ ಬಾಬಾ ಅವ್ರು ಬಯಸ್ತಾರೆ, ಕರ್ಮ ಬಂಧನಗಳ ಶರೀರದಿಂದ ನಾವು ಮುಕ್ತ ಆಗ್ಬೇಕು, ಇಂದ್ರಿಯಗಳಿಂದ ಮುಕ್ತ ಆಗ್ಬೇಕಂತ. ಈ ಪ್ರಪಂಚದ ಏನೇ ಇದಿದೆ, ಯಾವುದು ಬಂಧನದಲ್ಲಿ ತರುತ್ತೆ ನಮ್ಗೆ, ಅದಕ್ಕಿಂತ ಮೇಲೆ ಹೋಗ್ಬಿಟ್ಟಾಗ ಬೇಹದ್ದಿನ ವೈರಾಗ್ಯ ವೃತ್ತಿಯಿಂದ, ಜ್ಞಾನಯುಕ್ತ ವೈರಾಗ್ಯದಿಂದ
ಈ ಉಪರಾಮವೃತ್ತಿ ಭಾವನೆಗಳು ಇಷ್ಟು ಮೇಲೆ ಅನ್ಟಚ್ ಆಗ್ಬಿಡುತ್ತೆ, ಆವಾಗ ಜ್ವಾಲಾಮುಖಿ ಯೋಗ ಮಾಡ್ಬೋದು. ಅದೇ ಹೇಳ್ತಿದ್ರು ಬಾಬಾ ಅವ್ರ ಹತ್ರ ಯಾವಾಗ ಹೋದ್ರು ಲೇಸರ್ ಬೀಮ್ ಇರುತ್ತಲ್ಲ, ಈ ರೀತಿ ಪವರ್ಫುಲ್ ಕಣ್ಣುಗಳಿಂದ ಅದು ಕಾಣಿಸ್ತಿತ್ತು. ಬಾಬಾ ಅವ್ರ ಕೈ ಹಿಡ್ಕೊಂಡು ನಾವು ವಾಕಿಂಗ್ ಮಾಡ್ತಿದ್ದಾಗ ಕರೆಂಟ್ ಬಂದಂಗ ಅನ್ಸ್ತಿತ್ತು. ಸಾಕಾರ ಬಾಬಾದಿಂದ ನಮ್ಮೆಲ್ಲ ಮಾಡಿರೋದ್ರಿಂದ ಕೇಳ್ತೀವಿ ನಾವು, ಇದರ ಕಾರಣ ಏನು? ಕಂಪ್ಲೀಟ್ ಪವರ್ ಹೌಸ್ ಜೊತೆ ಖುದ್ ಆ ಸ್ವರೂಪದಲ್ಲಿ, ಆ ಜ್ವಾಲಾ ಸ್ವರೂಪದಲ್ಲಿ ಇದ್ದಾಗ ನಾವು ನಿರಂತರ ಆ ಸ್ಥಿತಿಯ ಐಶ್ವರ್ಯ ಪ್ರಾಪ್ತಿಯ ಸುಖದ ಅನುಭವ ಮಾಡ್ಬೋದು. ನಾವು ಈಗ ಆ ಸ್ಥಿತಿಯ ಅನುಭವ ಮಾಡೋಣ. ರಿಸಲ್ಟ್ ಅಲ್ಲಿ ಜ್ವಾಲಾಮುಖಿ ಯೋಗ ಮತ್ತೆ ಅದರ ಆಧಾರದ ಮೇಲೆ ವಿಶ್ವ ಸೇವೆ ಮತ್ತೆ ಅದರ ಪ್ರಾಪ್ತಿಗಳ ಮೇಲೆ ಯೋಚನೆ ಮಾಡಿ. ಸ್ವಲ್ಪ ಮಾತುಗಳ ವೈರಾಗ್ಯ ಬಂದಿಲ್ಲ, ಅಟ್ಯಾಚ್ಮೆಂಟ್ ಅನ್ನ ಬಿಟ್ಟಿಲ್ಲ ಅಂದ್ರೆ ವೈರಾಗ್ಯ, ರಾಗ ಇದ್ರೆ ಸಂಸ್ಕಾರದ ಮೇಲೆ ಕೆಳಗಾಗುವ ಮಾತುಗಳನ್ನ ಬಿಡಕ್ಕಾಗಲ್ಲ. ಆ ಕರ್ಮ ಬಂಧನಗಳಿಂದ ಡಿಟ್ಯಾಚ್ ನ ನಿರಂತರ ಜ್ಯೋತಿ ಬಿಂದು ಪ್ರಕಾಶಿನ ಕಾರ್ಬದಲ್ಲಿ ಫರಿಷ್ಠ ಆಗ್ಲಿಕ್ಕಾಗಲ್ಲ. ಓಂ ಶಾಂತಿ. ಓಂ ಶಾಂತಿ. ನನ್ನ ಆತ್ಮ ಕಾಲ ಮೂರ್ತಿ. ಮಾಸ್ಟರ್ ಮಹಾಕಾಲ. ಸಮಯದ ಪ್ರಪಂಚದ ಲಿಮಿಟ್ಸ್ ಇಂದ, ಹದ್ದುಗಳಿಂದ ಪಾರ್ ಅಕಾಲ ಮೂರತ್ ಆತ್ಮ. ಇಡೀ ಪ್ರಪಂಚದ ದೇಹ ಸಂಬಂಧ ಸಾಧನೆಗಳ ಹದ್ದುಗಳನ್ನ ಅರ್ಥ ಮಾಡ್ಕೊಳ್ತಾ ಈ ನೀರಸ ಜೀವ ಇಲ್ದಿರುವಂತಹ ಪ್ರಪಂಚದಿಂದ ನ್ಯಾರ ನನ್ನ ನಿಜ ಸತ್ಯ ಸ್ವರೂಪದ ಅನುಭವವನ್ನು ಮಾಡ್ತಿದ್ದೀನಿ. ಸ್ಪಷ್ಟವಾಗಿ ನೋಡ್ತಾ ಇದ್ದೀನಿ.
ನಾನಾತ್ಮ ಅತಿ ಸೂಕ್ಷ್ಮ ಬಿಂದು. ನಾನಾತ್ಮ ಸತ್ಯ ಸ್ವರೂಪ. ಅವಿನಾಶಿ ಸ್ವರೂಪ. ನನ್ನ ಸತ್ಯ ಸ್ವರೂಪದಲ್ಲಿ ನಿಜಿ ಗುಣ, ನಿಜಿ ಶಕ್ತಿಗಳ ಅನುಭವವನ್ನ ಮಾಡ್ತಾ ನೋಡ್ತಾ ಆನಂದ ಸ್ವರೂಪದ ಅನುಭವವನ್ನ ಮಾಡ್ತಾ ಇದ್ದೀನಿ. ಆನಂದ ಸ್ವರೂಪದಲ್ಲೇ ಏಕಾಗ್ರ ಮಾಡಿ ತಮ್ಮ ನಿಜಿ ಸ್ವರೂಪದ ಅನುಭವವನ್ನ ಮಾಡ್ತಾ ಇದರ ಸ್ಪಷ್ಟ ಅನುಭವ, ಹದ್ದು ಹಾಗೂ ಅಲ್ಪ ಕಾಲಗಳ ಮಾತುಗಳು ನಮ್ಮನ್ನ ಹದ್ದುಗಳಲ್ಲಿ ತರ್ತವೆ. ಬಂಧನ ಆಗಿದೆ. ನಾನು ಇದೆಲ್ಲದ್ರಿಂದ ಮುಕ್ತ ಹಾರುವ ಹಕ್ಕಿ. ನಿರ್ಬಂಧನ, ನ್ಯಾರ, ನಿರ್ಲಿಪ್ತ ಸ್ವರೂಪದ ಅನುಭವ ಮಾಡ್ತಾ ಇದ್ದೀನಿ. ತನ್ನ ಸ್ವರೂಪದ ಏಕಾಗ್ರತೆ ಡಿಟ್ಯಾಚ್ ಆಗ್ತಾ, ನಿರ್ಲಿಪ್ತ. ನಾನು ನನ್ನನ್ನ ಹೊರಗಡೆ ಆಕಾರ ರೂಪದಲ್ಲಿ ನೋಡ್ತಾ ಇದ್ದೀನಿ. ಎಲ್ಲವನ್ನ ಬಾಬಾ ಅವರಿಗೆ ಕೊಟ್ಬಿಟ್ಟಿದ್ದೀನಿ. ನಂದೇನೂ ಇಲ್ಲ.
ನನ್ನ ಆತ್ಮದ ಮೇಲೂ ನಂದು ಅಧಿಕಾರ ಇಲ್ಲ, ಎಲ್ಲ ತಂದೆಯದಾಗಿದೆ. ಖರಾವನ್ ಹಾಡ್ ತಂದೆ ಮಾಡಿಸ್ತಿದ್ದಾರೆ. ಎಲ್ಲಿ ನೋಡಿದ್ರು ಬಾಬಾ ಇದ್ದಾರೆ. ಬಾಬಾ ಅವರ ಜೊತೆ ಅನುಭವ ಆಗತ್ತೆ. ನನ್ನ ಆತ್ಮ ಪ್ರಕಾಶ ಸ್ವರೂಪ, ಪ್ರಕಾಶದ ಆಕಾರದಲ್ಲಿ ಸಂಪೂರ್ಣ ಹಗುರತೆಯ ಅನುಭವ ಮಾಡ್ತಾ ಇದ್ದೇನೆ. ಲೈಟ್ ಸ್ವರೂಪ, ಎಲ್ಲವನ್ನ ಬಾಬಾ ಅವರಿಗೆ ಅರ್ಪಣೆ ಮಾಡಿ. ತಂದೆನೇ ಎಲ್ಲ ಮಾಡಿಸ್ತಿದ್ದಾರೆ. ಪ್ರಕಾಶಮಯ ಆಕಾರಿ ಕಾರ್ಬಲೆ ಫರಿಷ್ಠ ಸ್ವರೂಪದಲ್ಲಿ ಹಾರ್ತಾ ಇದ್ದೀನಿ. ಸ್ಪಷ್ಟ ಆ ಆಕಾರದ ಅನುಭವ ಮಾಡಿ. ಪ್ರಕಾಶಮಯ ಬಿಂದು ಆಕಾರಿ ಶರೀರದಲ್ಲಿ ನೋಡ್ತಾ ಸಮ್ಮುಖದಲ್ಲಿ ಬಾಪ್ದಾದಾರವರನ್ನ ನೋಡ್ತಿದ್ದೀನಿ. ಸಾವಿರಾರು ಚಂದ್ರಮಗಳ ಬೆಳಕಿನ ಸಮಾನ ಶೀತಲ ಪ್ರಕಾಶ ವಿಜುವಲೈಸ್ ಮಾಡಿ. ಆ ಸೂಕ್ಷ್ಮವತನವನ್ನ, ಶೀತಲ ಪ್ರಕಾಶದ ಪ್ರಪಂಚ, ನನ್ನ ಸಮ್ಮುಖ ಸಮೀಪ ಪ್ರಕಾಶದ ಕಾರ್ಬಲ್ಲಿ ಬಾಪ್ದಾದರವರನ್ನ ನೋಡ್ತಿದ್ದೇನೆ. ಬಾಬಾ ಅವರ ಕಣ್ಣುಗಳಿಂದ ಪ್ರಕಾಶದ ಕಿರಣಗಳು ಆ ದಿವ್ಯ ಪ್ರಕಾಶಮಯ ಪ್ರೀತಿಯ ದೃಷ್ಟಿಯಲ್ಲಿ ಕರೆಂಟಿನ ಅನುಭವ. ಆ ಕರೆಂಟ್ ಅಲ್ಲಿ, ಆ ಶಕ್ತಿಯಲ್ಲಿ ನಾನು ಮುಳುಗೋಗಿದ್ದೀನಿ. ಇದೇ ಆಳದ ಅನುಭವಗಳಲ್ಲಿ ಏಕಾಗ್ರ ಆಗ್ಬಿಡಿ.
ಪ್ರೀತಿಯ ಬಾಪ್ದಾದರವರ ಪ್ರೀತಿಯಲ್ಲಿ ಸಮಾವೇಶ ಆಗ್ಬಿಡಿ. ಬಾಬಾ, ನಾನ್ ನಿಮ್ಮವರಾಗಿದ್ದೀನಿ. ಅಪಾರವಾದ ಲೈಟ್ ಮೈಟ್ ಬಾಬಾ, ನಿಮ್ಮ 3 ಬಿಂದುಗಳ ಜ್ಞಾನ ನನ್ನ ಆತ್ಮನನ್ನ ಸಂಪೂರ್ಣ ನ್ಯಾರ ಪ್ರಪಂಚದ ಹದ್ದುಗಳಿಂದ ಬಂಧನಗಳಿಂದ ಬಿಡಿಸಿ ನನ್ನ ನಿಜ ಸ್ವರೂಪದ ಅನುಭವವನ್ನ ಮಾಡಿಸ್ತಾ ಇದೆ. ಈ ಸತ್ಯತೆ ಬಾಬಾ, ನೀವೇ ಸರ್ವ ಸಂಬಂಧಗಳಿಂದ ನನ್ನವರಾಗಿದ್ದೀರಾ. ಎಲ್ಲ ನೀವೇ ಆಗಿದ್ದೀರಾ. ಎಲ್ಲವನ್ನ ಮಾಡಿಸುವಂತಹ ಕರನ್ ಕರಾವನಹಾರಾಗಿದ್ದೀರಾ. ಈ ಸತ್ಯತೆಯ ಅನುಭವ ನನ್ನ ಜೀವನವನ್ನ ಬಾಬಾಮಯಾಗಿ ಮಾಡಿದೆ. ಬಾಬಾ, ಈ ಸ್ವರೂಪದ ಆಳ ನಿರಾಕಾರಿ ಸ್ಥಿತಿಯ ಅನುಭವವನ್ನ ಮಾಡ್ತಾ ಇದ್ದೀನಿ.
ನಾನು ಆಕಾರಿ ಸೋ ನಿರಾಕಾರಿ. ಅತಿ ಸೂಕ್ಷ್ಮ ಬಿಂದು. ನನ್ನ ನಿಜಿ ಮನೆಯ ಆಳವಾದ ಡೆಡ್ ಸೈಲೆನ್ಸ್ ಅಲ್ಲಿ ತನ್ನ ನಿರಾಕಾರಿ ಸ್ವರೂಪದ ಸೈಲೆನ್ಸಿನ ಅನುಭವವನ್ನ ಮಾಡ್ತಾ ಇದ್ದೀನಿ. ನನ್ನ ಅತಿ ಸೂಕ್ಷ್ಮ ಸ್ವರೂಪವನ್ನ ನೋಡ್ತಾ ನೋಡ್ತಾ ಆಳದ ಸೈಲೆನ್ಸ್ ಅಲ್ಲಿ ಮನಸ್ಸು, ಬುದ್ಧಿ, ಚಿತ್ತ ವೃತ್ತಿಯ ಏಕಾಗ್ರತೆಯ ಅನುಭವವನ್ನು ಮಾಡ್ತಿದ್ದೀನಿ. ನನ್ನ ಸ್ವರೂಪದಲ್ಲಿ ಏಕಾಗ್ರತೆ, ಸೈಲೆನ್ಸಿನ ಪ್ರಪಂಚದ ಆಳ ಸ್ವೀಟ್ ಸೈಲೆನ್ಸಿನ ಸ್ವರೂಪದಲ್ಲಿ ಸ್ಥಿತಾಗಿ
ಈ ಡೀಪ್ ಡೆಡ್ ಸೈಲೆನ್ಸ್ ಮನಸ್ಸಿನ ಶಬ್ದಗಳಿಂದ ಶಬ್ದದಿಂದ ದೂರ ಶಾಂತ ಶೀತಲ ಬಿಂದು ಸ್ವರೂಪದಲ್ಲಿ ಏಕಾಗ್ರತೆ. ಮನಸ್ಸಿನ ಬಂಧನಗಳಿಂದ ಮುಕ್ತ ಸ್ಥಿತಿಯ ಸುಖದ ಆನಂದದ ಅನುಭವವನ್ನು ಮಾಡ್ತಿದ್ದೀನಿ. ಸನಾಟ ಸೈಲೆನ್ಸ್ ಅಲ್ಲಿ ಸಂಪೂರ್ಣ ಮುಕ್ತಿಯ ಅನುಭೂತಿ. ಎಲ್ಲ ಸಂಸ್ಕಾರ ಮರ್ಜ್ ಆಗುವುದರ ಅನುಭೂತಿ. ಆ ಮುಕ್ತಿಯ ಸ್ಥಿತಿಯಲ್ಲಿ ಇನ್ನು ಆಳವಾದ ಮಧುರ ಸೈಲೆನ್ಸ್. ಬಾಬಾವರ ಬಳಿ ಸಮೀಪ ಸಮ್ಮುಖದ ಆಳದ ಅನುಭವ. ಸ್ಪಷ್ಟ ಕನೆಕ್ಷನ್ ಹಾಗೂ ಸಂಬಂಧ. ನಾಲ್ಕು ಕಡೆ ಪ್ರಕಾಶ.
ಪ್ರಿಯ ಬಾಬಾ, ನಿಮ್ಮ ಸಮ್ಮುಖ ಸಮೀಪತೆಯ ಅನುಭವ ಎಲ್ಲ ಪ್ರಾಪ್ತಿಗಳ ಖಜಾನೆ, ಸರ್ವ ಸುಖಗಳಿಂದ ನನ್ನನ್ನ ಸಂಪನ್ನ ಆಗಿರುವುದರ ಅನುಭವ ಮಾಡಿಸ್ತಾ ಇದೆ. ಪ್ರತಿ ಸಂಬಂಧದ ಸುಖದ ಪಾಲನೆಯ ಪ್ರಾಪ್ತಿಯ ಅನುಭವವನ್ನ ಮಾಡ್ತಾ ಇದ್ದೀನಿ. ಬಾಬಾ ನಿರಂತರ ನಿಮ್ಮ ಜೊತೆಯ ನಿಮ್ಮ ಜೊತೆಯಲ್ಲಿ ಆತ್ಮಕ್ಕೆ ಅವಿನಾಶಿ ಪ್ರಾಪ್ತಿಗಳ ಅಪಾರ ಖಜಾನೆಗಳಿಂದ ನನ್ನನ್ನ ಭರ್ಪೂರ್ ಮಾಡಿದ್ದೀರ. ಬಾಬಾ, ನೀವು ಹಾಗೂ ನಿಮ್ಮ ಪ್ರಾಪ್ತಿಗಳ ಮುಂದೆ ಬಾಕಿ ಎಲ್ಲ ನಶ್ವರ ಆಗಿದೆ. ನಿಮ್ಮ ಜೊತೆ ಎಲ್ಲ ಮಾತುಗಳಿಂದ ನನ್ನನ್ನ ಸಾಕ್ಷಿಯಾಗಿ ಮಾಡಿದೆ. ಈ ಸತ್ಯತೆಯದ್ದು ಸದಾ ಆಭಾಸ ಆಗತ್ತೆ. ಬಾಬಾ, ನೀವು ಎಲ್ಲವನ್ನ ನೋಡ್ತಿದ್ದೀರಾ, ಕೇಳ್ತಿದ್ದೀರಾ, ಮಾಡ್ತಿದ್ದೀರಾ, ಮಾಡಿಸ್ತಿದ್ದೀರಾ. ಎಲ್ಲ ಜನ್ಮಗಳ ಜೀವನದ ಜವಾಬ್ದಾರಿಯನ್ನ ತಗೊಳ್ತಾ ನನ್ನ ಆತ್ಮನನ್ನ ಹಗುರ ಮಾಡ್ಬಿಟ್ಟಿದ್ದೀರಾ. ಪಾಲನೆ ಹಾಗೂ ಪ್ರಾಪ್ತಿಯಿಂದ ಭರ್ಪೂರ್ ಮಾಡಿದ್ದೀರಾ. ನಿರಂತರ ಬಾಬಾ ಅವರ ಜೊತೆ ನನ್ನ ಆತ್ಮನ ಸದಾ ನಿರ್ವಿಘ್ನ ವಿಘ್ನ ವಿನಾಶಕ ಮಾಸ್ಟರ್ ಸರ್ವಶಕ್ತಿವಾನ್ ಸರ್ವಾಧಿಕಾರಿಯನ್ನಾಗಿ ಮಾಡಿದೆ.
ನಾನು ನಿಮ್ಮ ಮಡಿಲಲ್ಲಿ ಪ್ರಕಾಶದ ಸಾಗರದಲ್ಲಿ ಶೀತಲ ಪ್ರಕಾಶವನ್ನ 4 ಕಡೆ ಅನುಭವ ಮಾಡ್ತಿದ್ದೀನಿ. ಪ್ರಕಾಶನೇ ಪ್ರಕಾಶ. ನೀವು ಬೀಜ ರೂಪ, ನಿಮ್ಮ ಸಮೀಪ ಸಮ್ಮುಖ. ನಾನು ಮಾಸ್ಟರ್ ಬೀಜ ಸ್ವರೂಪದ ಅನುಭವ ಮಾಡ್ತಿದ್ದೀನಿ. ಎಲ್ಲ ಮಾತುಗಳಿಂದ ಅತೀತ ಮುಕ್ತ ಆತ್ಮ ಮಾಸ್ಟರ್ ಬೀಜ ಸ್ವರೂಪದ ಅನುಭವ ಮಾಡ್ತಿದ್ದೀನಿ. ಜ್ವಾಲಾ ಸ್ವರೂಪ, ಲೈಟ್ ಮೈಟಿನ ಸ್ವರೂಪ. ಲೈಟ್ ಹೌಸ್ ಮೈಟ್ ಹೌಸ್ ನ ಅನುಭವ ಮಾಡ್ತಿದ್ದೀನಿ. ಜ್ವಾಲಾ ಸ್ವರೂಪ ಯಾವುದ್ರಲ್ಲಿ ಸಂಪೂರ್ಣ ಪರಿವರ್ತನೆಯ ಅನುಭವ ಮಾಡ್ತಿದ್ದೇನೆ. ಇಡೀ ಗ್ಲೋಬ್ ಅನ್ನ ನೋಡ್ತಾ ಲೈಟ್ ಹೌಸ್ ಮೈಟ್ ಹೌಸ್ ಬಾಬಾರವರ ಎಲ್ಲ ಶಕ್ತಿಗಳನ್ನ, ಸರ್ವ ಸಂಬಂಧಗಳು, ಬಾಬಾ ಅವ್ರ ಜೊತೆಗಿನ ಸರ್ವ ಸಂಬಂಧಗಳ ಸುಖ, ಈ ಡೆಡ್ ಸೈಲೆನ್ಸಿನ ಅನುಭವ ಎಲ್ಲ ಆತ್ಮಗಳಿಗೆ ಅನುಭವ ಆಗ್ಲಿ. ಇಡೀ ವಿಶ್ವದಲ್ಲಿ
ನಿಮ್ಮ ವೈಬ್ರೇಷನ್ಸಿನ ಅನುಭವ ಆಗ್ಲಿ. ಮಾಸ್ಟರ್ ಸರ್ವಶಕ್ತಿ ಲೈಟ್ ಹೌಸ್ ಓಂ ಶಾಂತಿ.